ಹಿಂದೆಂದೂ ತೋರಿಸಿಲ್ಲ, ಮುಂದೆಂದೂ ತೋರಿಸಲ್ಲ. ಇದು ಬ್ರೆಜಿಲಿನ ಸುಂದರ ನಗರ ರಿಯೋ ಡಿ ಜನೇರಿಯೋ. ಆದರೆ ಇದೇ ನಗರದ ಹೃದಯದಲ್ಲಿ ಒಂದು ಜಾಗ ಇದೆ. ಅಲ್ಲಿ ಡ್ರಗ್ ಮಾಫಿಯಾ, ಗ್ಯಾಂಗ್ ಫೈಟ್ ತುಂಬಿ ತುಳುಕಾಡುತ್ತಿದೆ. ಅಲ್ಲಿನ ಬದುಕು ಪ್ರತಿದಿನ ಒಂದು ಯುದ್ಧ. ಇದು ಲಿಕ್ವಿಡ್ ಡ್ರಗ್ ಮತ್ತು ಇದು ಕೊಕೇನ್ ಅಂತೆ. ಗ್ಯಾಂಗ್ಸ್ಟರ್ಸ್ ಹಿಯರ್ ಇನ್ ದಿಸ್ ಫಾವೆಲಾಸ್, ವೇರ್ ಡು ದೇ ಸ್ಟೇ? ಐ ಮೀನ್ ದೇ ಸ್ಟೇ ಸಮ್ವೇರ್ ಎಲ್ಸ್. I cannot talk about this. ಇದು ರೊಚಿನಾ ಫವೇಲಾ. ಒಂದೇ ಬೆಟ್ಟದ ಮೇಲೆ ಕಟ್ಟಿದ ಸಾವಿರಾರು ಮನೆಗಳು. ಆದರೆ ಇದರ ಹಿಂದೆ ಇದೆ ಕಠಿಣ ಸತ್ಯಗಳು. 2017ರಲ್ಲಿ ಇಲ್ಲಿ ಒಂದು ಗ್ಯಾಂಗ್ ವಾರ್ ಆಗಿದ್ದು, ಅದೇ ಲಾಸ್ಟ್. ಇಸ್ ಇಟ್ ಸೇಫ್ ಟು ಕ್ಯಾರಿ ಸೋ ಮಚ್? ರಾಡು ಅಣ್ಣಂದು. ದ ಗ್ಯಾಂಗ್ಸ್ಟರ್ಸ್ ಆಲ್ಸೋ ಸಪೋರ್ಟ್ ದ ಲೋಕಲ್ಸ್. ಇವತ್ತು ರೊಚಿನಾ ಪ್ರಪಂಚದ ಅತ್ಯಂತ ದೊಡ್ಡ ಸ್ಲಮ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಲಕ್ಷಾಂತರ ಜನರು ವಾಸಿಸುತ್ತಿದ್ದಾರೆ. ಆದರೆ ಸರಿಯಾದ ಯೋಜನೆ ಇಲ್ಲ, ರಸ್ತೆ ಇಲ್ಲ, ವ್ಯವಸ್ಥೆ ಇಲ್ಲ. ಒಂದು ಕಾಲದಲ್ಲಿ ರೊಚಿನಾ ಅನ್ನೋದು ಕ್ರೈಮ್ಗೆ ಕೇಂದ್ರವಾಗಿತ್ತು. ಸೊ ಹೂ ಆರ್ ದ ಪೀಪಲ್ ಹೂ ಆರ್ ಕಮಿಂಗ್ ಬಿಹೈಂಡ್ ಮೀ? ಕ್ಯಾಮ್ರಾ ಅಂತ ಕಣ, ವಿಡಿಯೋ ಮಾಡಕ್ಕೆ ಅಂತ ಬಂದ್ಬಿಟ್ಟೆಲ್ಲ ಮುಚ್ಚಿಕೊಂಡ್ಬಿಟ್ವಲ್ಲ ಚಿನ್ನ. ಎಷ್ಟೊಂದು ಜನ ಗನ್ ಇಟ್ಕೊಂಡಿದ್ರು, ಮತ್ತು ಡ್ರಗ್ಸ್ ಮಾಡ್ತಾಯಿದ್ರು, ಗ್ಯಾಂಗ್ಸ್ಟರ್ಸ್ ಇದ್ರು. ಒಂದು 10-15 ಜನ ಗ್ಯಾಂಗ್ಸ್ಟರ್ಸ್ ಲೈನ್ ಕುದ್ದಕ್ಕೆ ಗನ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಬ್ರೆಜಿಲಿನ ಎಲ್ಲಿ ಆ್ಯಕ್ಚುಲಿ ಗ್ಯಾಂಗ್ ವಾರ್ಗಳು, ಡ್ರಗ್ ಡೀಲಿಂಗ್ಗಳು, ಗ್ಯಾಂಗ್ಸ್ಟರ್ಸು ಎಲ್ಲ ಇರ್ತಾರಲ್ಲ, ಅಂಥ ಜಾಗಕ್ಕೆ ಕರ್ಕೊಂಡೋಗಿ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ನಿಮ್ಗೆ ಅದನ್ನೇ ತೋರಿಸ್ತೀವಿ. ರಿಯಾಲಿಟಿ ಏನಪ್ಪ ಇರುತ್ತೆ, ಅಥವಾ ನಾವು ಏನು ಟಿ ವಿ ಮೀಡಿಯಾದಲ್ಲಿ ನೋಡ್ತೀವಿ ಅಂತ ನಿಮಗೆ ಇವತ್ತು ರಿಯಾಲಿಟಿ ದರ್ಶನ ಮಾಡಿಸ್ತೀವಿ. ಬ್ರೆಜಿಲಿನ ಫವೇಲಾ, ರೊಚಿನಾ ಫವೇಲಾಗೆ ಸ್ವಾಗತ, ಸುಸ್ವಾಗತ. ಆದರೆ ನಾವೊಬ್ಬರೇ ಹೋಗೋಕ್ಕಾಗಲ್ಲ. ನಾವು ಹೋದರೆ ಹಿಡ್ಕೊಂಡ್ಬಿಡ್ತಾರೆ. ನಮ್ಮ ಜೊತೆ ನಮ್ಮ ಗೈಡ್ ಇದ್ದಾರೆ, ಮ್ಯಾಕ್ಸ್ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಫವೇಲಾ ಕರ್ಕೊಂಡೋಗಿ ಫುಲ್ಲು ರೌಂಡ್ ಓಡಿಸ್ತಾರೆ. ರಿಯಾಲಿಟಿ ತೋರಿಸ್ಕೊಡ್ತಾರೆ ನಮ್ಗೆ ಅವರು. I'm gonna show all to the guys. Awesome, thank you. ರಿಯಾಲಿಟಿ ಆಫ್ ಬ್ರೆಜಿಲ್ ಫವೇಲಾಸ್ ನೋಡೋಕ್ಕೆ ರೆಡಿ ಆಗಿರಿ. ನಾವು ಇದೇ ಜುಲೈ 29ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದ ಗ್ರೇಟ್ ಮೈಗ್ರೇಷನ್ನು. ಲಕ್ಷಾಂತರ ಪ್ರಾಣಿಗಳು ಮಸಾಯ್ ಮಾರಾ ನ್ಯಾಷನಲ್ ಪಾರ್ಕಿಂದ ಸರಂಗಟಿ ನ್ಯಾಷನಲ್ ಪಾರ್ಕ್ಗಳಿಗೆ ಹೋಗ್ತವೆ. ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಇದು. ಯಾಕಂದರೆ ವರ್ಷಕ್ಕೆ ಒಂದೇ ಸರಿ ಜುಲೈ 25ರಿಂದ ಆಗಸ್ಟ್ 5ನೇ ತಾರೀಕುವರೆಗೂ ನಡೆಯೋ ಮೈಗ್ರೇಷನ್ ಇದು. ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಅತಿ ಕಮ್ಮಿ ಬಡ್ಜೆಟಲ್ಲಿ ನಾವು ಕೀನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಕೀನ್ಯಾದ ಗ್ರೇಟ್ ಮೈಗ್ರೇಷನ್, ಮಸಾಯಿ ಮಾರಿಯ ಮೈಗ್ರೇಷನ್ ನೋಡೋಕ್ಕೆ ಜುಲೈ 29ನೇ ತಾರೀಕು ಕೀನ್ಯಾಗೆ ಹೋಗೋಣ. ಯಾಕಂದರೆ ನಾವಿದನ್ನು ಎಕ್ಸ್ಕ್ಲೂಸಿವ್ ಟ್ರಿಪ್ಪು ಅತಿ ಕಮ್ಮಿ ಬಡ್ಜೆಟಲ್ಲಿ ಮಾಡ್ತಾ ಇರೋದು. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸೊ ನಮಗೂ ಒಂಥರ ಏನೇ ಇದ್ರೂ ಓಪನ್ ಆಗಿ ತಗೋತೀವಿ ನಾವು. ಅದಕ್ಕೆ ತುಂಬ ಡೇಂಜರಸ್ ಅಂತೆ. ಗನ್ಸು, ಗ್ಯಾಂಗ್ಸ್ಟರ್ಸು ಎಲ್ಲ ಇರ್ತಾರಂತೆ. ಅವ್ರು ಹೇಳ್ತಾರಂತೆ ನಮ್ಮ ಗೈಡು, ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅಂತ. ಒಂದು ಚೂರು ಗಿಮಿಕ್ ಅಂದರೆ ಉಡೀಸ್ ಮಾಡಿ ಲಾಕ್ ಮಾಡ್ಕೋತಾರೆ. ನಾನೇನಿಲ್ಲ ತಪ್ಪಿಸ್ಕೊತೀನಿ, ನೀವೇ ಲಾಕ್ ಆಗೋದು ಅಂತ ಹೇಳೋರು. ಚೈನ್ಗೆಲ್ಲ ಬಿಚಾಕ್ ಬಂದ್ಬಿಟ್ಟಿದ್ದೀನಿ. ಈ ಸೈಡ್ ಬಂದ ತಕ್ಷಣ ಒಂಥರ ವೈಬೇ ಚೇಂಜ್ ಆಗ್ಬಿಡ್ತು, ಒಂದು ಸ್ಟ್ರೀಟಿಂದ ಈ ಕಡೆ ಬಂದ ತಕ್ಷಣ. ಸೊ ಇಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬೈಕ್ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮೇಲ್ಗಡೆ. ಹುಷಾರಾಗಿರ್ಬೇಕು ಗುರು. ಈ ಏರಿಯಾ ಖರಾಬ್ ಅಲ್ಲ ಗುರು, ಈ ದೇಶನೇ ಖರಾಬು. ಬಟ್ ಎಲ್ಲ ಥರ ಜನನೂ ಇದ್ದಾರೆ ಕಿರಣ್. ನಾವು ಓಪನ್ ಆಗಿ ತೊಗೊಬೇಕು. ಇನ್ನೊಂದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ ನಿಮಗೆ, ಓಪನ್ ಆಗಿ ತೊಗೋಣ. ಏನೇ ಇರೋದು ಕಲ್ಚರು, ಸೊ ಅಸಹ್ಯ ಪಡ್ಕೊಳೋದೆಲ್ಲ ಬೇಕಾಗಿಲ್ಲ. ಸೊ ಬ್ರಾಡ್ ಮೈಂಡ್ ಇದ್ರೆ ವಿಡಿಯೋ ನೋಡೋಣ, ವಿಡಿಯೋ ಮಾಡೋಣ ಕೂಡ. ಬಾಯ್ ಕಿರಣ. ಲೆಟ್ಸ್ ಗೋ. ತಾಳು ಚಿನ್ನು, ಕಾಲು ಹುಷಾರು, ಸುಟ್ಕೊಂಡ್ಯಾ? ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇವರು ನಮ್ಮ ಡ್ರೈವರು. Where them dollars at? Show me where them dollars at. Where them dollars at? Show me where them dollars at. Where they at? Where them dollars at? Show me where them dollars at. Where them dollars at? ಟೋಟಲ್ 1700 ಸ್ಲಮ್ ಇದೆ ಅಂತ ಇಲ್ಲಿ. ಸ್ಲಮ್ ಅಂತ ನಾನು ಜಾಸ್ತಿ ವರ್ಡ್ ಉಪಯೋಗಿಸಲ್ಲ, ಫವೇಲಾ ಅಂತ ಉಪಯೋಗಿಸ್ತೀನಿ. ಐಶಾ, ಹೆಂಗಿದೆ ಎಕ್ಸ್ಪೀರಿಯನ್ಸು? ಆಸಮ್ ಆಗಿದೆ ಕಿರಣ ಎಕ್ಸ್ಪೀರಿಯನ್ಸು. ಎಕ್ಸ್ಪೀರಿಯನ್ಸು ಮಜವಾಗಿ ಕರ್ಕೊಂಡು ಹೋಯ್ತವ್ರೆ. ಜಾಸ್ತಿ ಹುಷಾರು. ಮೇಡ ನೋಡ್ದ ಹಿಂಗಿದಾವೆ ಅಂತ. ಏರಿಯಾ ಎಲ್ಲ ಫುಲ್ ನೈಬರ್ ರೋಡ್ ಖರಾಬು. ಇವರೆಲ್ಲ ಇಲ್ಲಿ ತಿರ್ಗಾಡೋದು ಆಕ್ಚುಲಿ ಟೂ ವೀಲರ್ಸ್ ಎಲ್ಲ ತಿರ್ಗಾಡಬೇಕು, ಅಥವಾ ದೊಡ್ಡ ಗಾಡಿಗಳೆಲ್ಲ ಎಲ್ಲಿ ಹೋಗ್ತವೆ ಗೊತ್ತಿಲ್ಲ. ಬಿಕಾಸ್ ನಮ್ಮನ್ನು ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಇದು ಮ್ಯಾಡ್ನೆಸ್ ಅಂದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೇನೆ ಹೊಡಿತಾ ಇದಾರೆ. ಬರೀ 170 ರೂಪಾಯಿ ಓಲ್ಡ್ ಮೇಲ್ಗಡೆ ಕಾಣಿಸ್ತೀರ ನೋಡಿ. ನಿಜವಾಗ್ಲೂ ಕೈ ಇಟ್ಕೊಂಡೆ ಕೇಳಿದ್ರು, ಕೈ ಇಟ್ಕೊಂಡ್ರೆ ಪಕ್ಕ ಬೀಳ್ತೀನಿ ನಾನೆಂತು. ಭಯ ಆಗ್ತಿದೆ ಕೇಳ, ಹೆಂಗ್ ಓಡಿಸ್ತವ್ರು ಗೊತ್ತಾ ಇದು ಗಾಡಿನ. ಅಣ್ಣ ಸಕದಾಗ ಓಡಿಸ್ತಾರೆ. ಕೈ ಹಿಡ್ಕೊ ಅಂದ್ರು ಫಸ್ಟ್, ಇದೀನ್ ಓದಿ ಅಕ್ಕ ಅಂತ.
ಹತ್ತದ ಬೈಕು. ಏನ್ ಕಣ ಇದು ಬೆಟ್ಟ ಬಾಯಿಗೆ ಬರ್ತಾ ಇದ್ದ ನನಗೆ. ಹತ್ತೈತೆ ಚಿನ್ನು. ಯಪ್ಪಲೇ ಕೆಲವೊಂದು ಬೈಕ್ಗಳು ನಿಂತ್ಕೊಂಡವೆ. ಅಣ್ಣ ಹುಷಾರಾಗಿ ಕರ್ಕೊಂಡೋಗಣ, ಇನ್ನೇ ಬೆಂಜಾದ ದೇಶ ನೋಡ್ಬೇಕು. ಓ ಇನ್ನೂ ಮೇಲ್ಗಡೆ ಗುರು. ಅಪ್ಪ ಈ ಟರ್ನ್ ಮಾತ್ರ ನಿಜಕ್ಕೂ ಭಯ ಆಯ್ತು ನನಗೆ. ಅಣ್ಣ ಕಿರಣ್, ಈ ಟರ್ನ್ ಸಿಕ್ಕಾಪಟ್ಟೆ ಭಯ ಆಯ್ತು ನನಗಂತೂ. ಹೆವಿ ಭಯ ಆಯ್ತು, ಗಾಬರಿ ಆಗೋಯ್ತು. ಹೆಂಗಿತ್ತು ಗೊತ್ತಾ ಟರ್ನ್ ಅದು. ಅಲ್ಲಿ ನೋಡಲ್ ತೋರ್ಸಲ್ಲಿ ಫುಲ್ಲು ಟಾಪಿಗೆ ಬಂದಿದ್ದೀವಿ ಈಗ. ಓಕೆ, ಥ್ಯಾಂಕ್ ಯು, ಬಾಯ್. ಇದೇ ಜೂನ್ 8ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಸ್ಕ್ಯಾಂಡಿನೇವಿಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ 4 ದೇಶಗಳನ್ನ 10 ದಿನಗಳ ಕಾಲ ತಿರುಗಾಡ್ಸ್ಕೊಂಡು ಬರ್ತೀವಿ. ಟ್ರೈನಲ್ಲಿ ಹೋಗ್ತೀವಿ, ಕ್ರೂಸ್ಗಳಲ್ಲಿ ಹೋಗ್ತೀವಿ, ಫಿಯೋರ್ಡ್ಸ್ ಹೋಗ್ತೀವಿ, ಎಂತೆಂಥ ಬೆಟ್ಟ ಗುಡ್ಡ ಎಲ್ಲ ತಿರುಗಾಡ್ತೀವಿ ಗೊತ್ತಾ. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಈ ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ಎತ್ಕೊಂಡು ಬಂದರೆ ಸಾಕು. ನಾವು ನಿಮಗೆ ಈ ಸ್ಕ್ಯಾಂಡಿನೇವಿಯಾ ದೇಶಗಳನ್ನ ತೋರಿಸ್ಕೊಂಡು ಸೇಫಾಗಿ ವಾಪಸ್ಸು ನಮ್ಮ ಬೆಂಗಳೂರು ಕರ್ಕೊಂಬಂದ್ಬಿಟ್ಬಿಡ್ತೀವಪ್ಪ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಲಿಮಿಟೆಡ್ ಎಕ್ಸ್ಕ್ಲೂಸಿವ್ ಗ್ರೂಪ್ ಟೂರ್. ಸೊ ಫವೆಲಾ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೇಳ್ಬಿಡ್ತೀನಿ, ಇಲ್ಲಿರೋದು 1700 ಸ್ಲಮ್ಮಲ್ಲಿ ಒಂದೇ ಕಮ್ಯುನಿಟಿ, ಒಂದೇ ಗ್ಯಾಂಗು, ಯಾವುದೋ ರೆಡ್ ಕಮಾನರ್ಸ್ ಅಂತ ಗ್ಯಾಂಗು 90% ಆಫ್ ದ ಎಲ್ಲ ಸ್ಲಮ್ಗಳನ್ನ ಕಂಟ್ರೋಲ್ ಮಾಡ್ತಾರದು. ಇನ್ನು 10% ಬೇರೆ ಗ್ಯಾಂಗ್ಸ್ಟರ್ ಸ್ಲಮ್ ಇದ್ದಾರಂತೆ. ಆ 10% ಗ್ಯಾಂಗ್ಸ್ಟರ್ ಸ್ಲಮ್ಗೂ ಮತ್ತು ಇವ್ರಿಗೂ ಗಲಾಟೆ ಆಗುತ್ತಂತೆ. ಸೊ ಎಲ್ಲ ಇರೋದು ರೆಡ್ ಕಮಾನೋಸ್ ಅಂತ ಸ್ಲಮ್ಮಲ್ಲಿ. ಇಲ್ಲಿರೋದೆಲ್ಲ ಗ್ಯಾಂಗ್ಸ್ಟರ್ಸ್ ಅವರಲ್ಲ. ಸೊ ನಾವೀಗ ರೆಡ್ ಕಮಾನೋ ಏರಿಯಾಲೇ ಇದ್ದೀವಿ. This is one kind of drug in the favelas. Okay. It's a liquid drug. And why they are thrown here? Huh? The people are using it, right? Yeah, the people was using, but they could not use all. Okay. One kind of drug. Yes. Wow. It's a liquid drug, and this one it's to coke. Oh, this is a coke. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು, ಈ ಥರ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಕಿರಣ. ಇದು ಲಿಕ್ವಿಡ್ ಡ್ರಗ್ಗು ಮತ್ತು ಇದು ಕೊಕೇನ್ ಅಂತೆ. ಸೊ ಎಲ್ಲಂದ್ರಲ್ಲಿ ಬಿದ್ದು ಒದ್ಲಾಡ್ತಾ ಇರ್ತವೆ ಇಲ್ಲಿ. ಅನ್ಕೊಬೋದು ಏನಪ್ಪ ಆರಾಮಾಗಿ ಬಂದು ತಿರುಗಾಡ್ತಿದ್ರೆ ಏನೂ ಇಲ್ಲ ಅಂತ. ನೋಡಿದ್ರಲ್ಲ ನೀವೇ ರಿಯಾಲಿಟಿ. ಅವ್ರಿಗೆ ಶಾಕ್ ಆಯಿತು, ಇಲ್ಲೇ ಬಿದ್ದು ದಾಡ್ತಾ ಇರೋದು. ಡೈಲಿ ಲೈಫ್ ಇದು ಆ್ಯಕ್ಚುಲಿ. ಕಿರಣ್ ಹೇಳ್ದಂಗೆ 90% ಆಫ್ ದ ಈ ಫವೆಲನ ಕಂಟ್ರೋಲ್ ಮಾಡ್ತಿರೋ ಗ್ರೂಪ್ ಈ ಫವೆಲದಲ್ಲಿದೆ. ಬರೀ 10% ಅಷ್ಟೇ ಅಂತ ಅವ್ರಿಗೆ ಎನಿಮೀಸ್ ಇರೋದು. 10% ಅಷ್ಟು ಆಕ್ರಮಣ ಮಾಡ್ಕೊಂಬಿಟ್ಟಿದ್ದಾರೆ. ಇಲ್ಲೆಲ್ಲ ರಿಚ್ ಗ್ಯಾಂಗ್ ಪೀಪಲ್ ಇರೋದು, ರಿಚ್ ಜನಗಳು ಇರೋದಂತೆ. ಅಮೇರಿಕನ್ಸ್, ಇಲ್ಲಿಂದರೆ ಬ್ರೆಜಿಲ್ ಅವರು, ಫುಟ್ಬಾಲು, ಮೂವಿ ಸ್ಟಾರ್ಸು ಅಂಥವ್ರು ಇರೋದಂತೆ ಇಲ್ಲೆಲ್ಲ. ಇಲ್ಲಿರೋರೆಲ್ಲ ರಿಚ್ ಪೀಪಲ್ಲು. ನಮ್ಮ ಹಿಂದ್ಗಡೆ ಇರೋದು ಫೆವೆಲಾ. ಇವರು ಗ್ಯಾಂಗ್ಸ್ಟರ್ಸ್ಗಳಿಗೆ ದುಡ್ಡು ಕೊಡ್ತಾರಂತೆ. ದುಡ್ಡು ಕೊಟ್ಬಿಟ್ಟು ಸೇಫಾಗಿರೋಕ್ಕೆ ಹೇಳಿದಾರಂತೆ. ಇಲ್ಲಿಂದ ಗ್ಯಾಂಗ್ಸ್ಟರ್ಸು ಅಲ್ಲಿ ಅಟ್ಯಾಕ್ ಮಾಡಲ್ಲ, ಅವ್ರು ಇವ್ರು ಸವಾಸಕ್ಕೆ ಬರೋಲ್ಲ. ಅಕಸ್ಮಾತ್ ಏನಾದರೂ ಆದರೆ ಬ್ಲ್ಯಾಕ್ ಕಾಪ್ಸ್ ಅಂತ ಬರ್ತಾರಂತೆ. ಬ್ಲ್ಯಾಕ್ ಕಾಪ್ಸ್ ಬಂದ್ಬಿಟ್ಟು ಇಲ್ಲಿ ಅಟ್ಯಾಕ್ ಮಾಡ್ತಾರಂತೆ ಪೊಲೀಸ್ನವರು. ಅದಕ್ಕೆ ಸೇಫಾಗಿರೋಕ್ಕೆ ಬಿಟ್ಬಿಟ್ಟವ್ರೆ. ಇವೆಲ್ಲ ಶ್ರೀಮಂತು ಏನಪ್ಪ ಬಿಸ್ನೆಸ್ ಮೆನ್ಗಳು, ಫಿಲಮ್ ಆ್ಯಕ್ಟರ್ಸು, ಫುಟ್ಬಾಲ್ ಸ್ಟಾರ್ಸು ಅವರೆಲ್ಲ ಇರೋದು ಈ ಏರಿಯಲ್ಲಿ. ಸ್ವಿಮ್ಮಿಂಗ್ ಪೂಲ್ ಇದೆ. ಅದೇ ಅಂದ್ಕೊಂಡಿದ್ದೆ ಏನು ಗುರು ನಾವು ಇಲ್ಲಿರೋದು ಅಂತ. ಸೊ ಅದರಿಂದನೇ ಫವೆಲಾ ಇರೋದು. ಸೊ ಬನ್ನಿ ಇವಾಗ ಫವೆಲಾಗೆ ಹೋಗೋಣ, ರಿಯಾಲಿಟಿ ತೋರಿಸ್ತೀವಿ ಅಲ್ಲಿನ ಫವೆಲಾ ಗ್ಯಾಂಗ್ಸ್ಟರ್ಸ್ದು. ಬನ್ನಿ. ಫವೆಲಲ್ಲಿ ಒಳ್ಳೊಳ್ಳೆ ಜನಗಳು ಇದ್ದಾರೆ ಆಶಾ. ಮನೆಗಳೆಲ್ಲ ಎಷ್ಟು ಚೆನ್ನಾಗವೆ. ಅವ್ನು ಬಿಡು, ಫಸ್ಟ್ ಅವ್ನು ಕರ್ಕೊಂಡು ಹೋಗ್ಲಿ ಕಿರಣ. Don't worry, gonna be alright. I just want to ask you, like, how safe it is for the people here? Yeah. To the residents, it's safer to live here because it's the same to the tourists, to the foreigners. Because we have hurdles in the favela, you cannot steal, you cannot rape, you cannot do bad things, you cannot hit the children. So we can have a good relationship with one each other. Okay. Okay, that's actually good. So people care about the tourists and the locals. Yes, the residents are very, very good in receiving the foreigners because Okay. they know you are very good to the business in the favela. You buy clothes, you buy water, you buy food. It's very good, okay? But do you have gangsters here in these favelas? Where do they stay? I mean, they stay somewhere else. But I just want to know, like, where do they stay? Do they stay here or do they stay in a rich place? I cannot talk about the gangsters. ಓಕೆ. ಸೊ ಅವ್ರು ಇವಾಗ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಕೇಳಿದ್ವಿ, ಕ್ವಶನ್ ಕೇಳಿದ್ದು, ಲೈಕ್ ಈ ಲೋಕಲಿಯನ್ಸ್ ಇರ್ತಾರಲ್ಲ ಅವರು ಇವ್ರ ಬಗ್ಗೆ ಗ್ಯಾಂಗ್ಸ್ಟರ್ಸ್ ಬಗ್ಗೆ ಹೆಂಗೆ ಒಪಿನಿಯನ್ ಇದೆ ಅಂತ ಹೇಳಿದ್ರೆ ತುಂಬ ಸೇಫ್ ಆಗಿರ್ತಾರಂತೆ. ಆ್ಯಕ್ಚುಲಿ ಅವ್ರದ್ದು ರೂಲ್ಸ್ ಇದೆ, ರೇಪ್ ಮಾಡೋಂಗಿಲ್ಲ,
ಕಳ್ತನ ಮಾಡೋಂಗಿಲ್ಲ, ಆಮೇಲೆ ಯಾರಿಗೂ ಮಕ್ಳಿಗೆ ಹೊಡಿಯೋಂಗಿಲ್ಲ, ಹೆದರಿಕೆ ಮಾಡೋಂಗಿಲ್ಲ. ಸೊ ಆ್ಯಕ್ಚುಲಿ ಸೇಫಾಗಿ ಲೋಕಲಿಯನ್ಸ್ಗೆ ಅವ್ರು ಏನು ಮಾಡಬಾರ್ದಂತೆ. ಆಮೇಲೆ ಎಷ್ಟು ಇವ್ರು ದುಡ್ಡು ಕೊಡ್ತಾರಂತೆ ಪೊಲೀಸ್ ಅವ್ರಿಗೆ ಕಣ್ಣು ಮುಚ್ಕೊಳಕ್ಕೆ. ಅವರು ಫವೇಲಾಸ್ ಅವರು ಮಿಲಿಯನ್ಸ್ ಆಫ್ ರುಪೀಸಲ್ಲಿ ಹೇಳ್ತೀನಿ ನಾನು, ಮಿಲಿಯನ್ಸ್ ಆಫ್ ರುಪೀಸಲ್ಲಿ ಗೌರ್ಮೆಂಟ್ಗೆ ದುಡ್ಡು ಕೊಡ್ತಾರಂತೆ. ಪೊಲೀಸ್ ಅವರು ಆ್ಯಕ್ಚುಲಿ ಹೋಗ್ತಾರಂತೆ ಬರ್ತಾರಂತೆ, ಏನೂ ಮಾಡಲ್ವಂತೆ. ಇವ್ರ ನಮ್ಮನ್ನ ಟಚ್ ಮಾಡಿಬಿಡಿ ಅಂತ ಅವ್ರು ನಿಮ್ಮನ್ನ ಟಚ್ ಮಾಡಿಬಿಡಿ, ನನ್ನ ಕೆಲಸ ನಾನು ಏನಾದ್ರು ಮಾಡ್ಕೋತೀನಿ ಅಂತ ಗ್ಯಾಂಗ್ಸ್ಟರ್ಸು ಪೊಲೀಸರು ಏನಾದ್ರು ಮಾಡ್ಕೊಳ್ಳಿ, ಮತ್ತು ನೀವು ಹಾನಿ ಮಾಡಬಾರ್ದು, ಅದಕ್ಕೋಸ್ಕರ ದುಡ್ಡು. So what happens, like for example, if I am a tourist, right, I come with gold chain and everything here. So the people rob me or? Nothing gonna Oh. change. You can see you are with this, Yes. and nothing happened. You are more safe than in Copacabana or Ipanema. Oh, wow. If you use one of these or one chain in your neck in Copacabana in Atlantic Avenue, in a few minutes the guys is stealing you. What happens here if somebody robs the tourist or somebody steals from the tourist? What will happen? No, the people cannot do it. They can't survive here, right? They know Yeah. they cannot do it. I cannot. ಓಕೆ ಆ್ಯಕ್ಚುಲಿ ನಾನು ಇದನ್ನು ಓದಿದ್ದೆ. ಏನಪ್ಪ ಅಂತ ಹೇಳಿದ್ರೆ But ಇಲ್ಲಿ tourists are very safe here. Very safe. Yes. ಸೊ ಇಲ್ಲಿನ ಪ್ರಕಾರ ಏನಪ್ಪ ರೂಲ್ಸ್ ಅಂದರೆ ಯಾರೇ ಹೊರಗಡೆಯಿಂದ ಬರಲಿ ಫವೆಲಾ ನೋಡೋಕ್ಕೆ ಅವ್ರು ತುಂಬಾ ಸೇಫ್ ಆಗಿರ್ಬೇಕಂತೆ. ಅವ್ರ ಮೇಲೆ ಒಂದು ಇದೂ ಆಗಲ್ಲ, ಕಳ್ತನ ಆಗಬಾರ್ದಂತೆ. ಸೊ ಅದಕ್ಕೋಸ್ಕರ ಇವ್ರು ನಾವು ಧೈರ್ಯವಾಗಿ ಕರ್ಕೊಂಡ್ಬಂದಿರೋದು ಅಂತ ಹೇಳ್ತಾ ಇದ್ದಾರೆ ಅವರು. ಒಳಗಡೆ ಗಲ್ಲಿ ಒಳಗಡೆ ಹೋಗ್ತೀವಿ. ಆ್ಯಕ್ಚುಲಿ ಇಲ್ಲಿ ಪೊಲೀಸ್ ಅವ್ರು ಬರಲ್ಲ, ಬ್ಲ್ಯಾಕ್ ಕಾಪ್ಸ್ ಅವ್ರು ಮಾತ್ರ ಬರ್ತಾರೆ. ಏನಾರು ಆದರೆ ಮಾತ್ರ. ಆಮೇಲೆ ಆವಾಗ ಆಶೆ ಹೇಳಿದ್ರಲ್ಲ, ಪೊಲೀಸ್ ಜೀಪ್ ಅವ್ರು ಫುಲ್ ಮೇಲ್ಗಡೆ ಬರ್ಬೋದಂತೆ ಇಲ್ಲಿ. You can see the base of some houses, how it's made of. ಹಾಂ, ಹಿಂಗೆ ಕಟ್ಟಿದ್ದಾರೆ ನೋಡಿ ಮನೆಗಳು ಈ ಥರ ಫವೆಲಾ ಒಳಗಡೆ. ಬೆಟ್ಟದ ಮೇಲ್ಗಡೆ ಅಲ್ವಾ, ಪಾಯ ಹಾಕ್ಕೊಂಡು ಈಗ ಕಟ್ಟಿರ್ತಾರೆ. ಪೊಲೀಸವರು ಮೇಲ್ಗಡೆ ಬರ್ತಾರಂತೆ. ಆ ಪೊಲೀಸವ್ರು ಸುಮ್ಮನೆ ಬಾಯಿ ಕೈ ಎಲ್ಲ ಮುಚ್ಕೊಂಡಿರೋಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರಂತೆ. ಅಂದರೆ ಇವ್ರು ರೂಲ್ಸು ಒಂದು ಸೆಕೆಂಡ್ ಇವ್ರು ಹೇಳಿದ್ರಲ್ಲ, ರೇಪ್ ಮಾಡೋಂಗಿಲ್ಲ, ಕಳ್ತನ ಮಾಡೋಂಗಿಲ್ಲ, ಲೋಕಲ್ಸ್ಗೆ ಹಾನಿ ಮಾಡೋಂಗಿಲ್ಲ. ಆ ಥರ ಮಾಡಿದ್ರೆ ಅವಾಗ ಆ ಥರ ಆದಾಗ ಅಥವಾ ರಿಚ್ ಪೀಪಲ್ನ ಅಟ್ಯಾಕ್ ಮಾಡಿದಾಗ ಮಾತ್ರ ಬ್ಲ್ಯಾಕ್ ಕಾಪ್ಸ್ ಬಂದು ಇಲ್ಲಿ ಅವ್ರಿಗಿಲ್ಲಿ ದಾಳಿ ಮಾಡ್ತಾರೆ. ಇಲ್ಲಾಂದರೆ ಇವರು ಅಲ್ಲಿಗೆ ಹೋಗಲ್ಲ, ಅವ್ರು ಇಲ್ಲಿಗೆ ಬರಲ್ವಂತೆ. ಒಂಥರ ಚೆನ್ನಾಗಿ ಸೆಟ್ ಮಾಡ್ಕೊಂಬಿಟ್ಟಿದ್ದಾರೆ. ಯಾಕಂದರೆ 1700 ಫವೆಲಾ ಅಂದರೆ ಫಸ್ಟು ಎಷ್ಟು ಲಕ್ಷ ಜನ ಕಿರಣ ಇದ್ದಿದ್ದಿಲ್ಲಿ? 2,40,000 ಜನ ಇದ್ರಂತೆ. ಇವಾಗ 3 ಲಕ್ಷ ಇದ್ದಾರಂತೆ. 2019ರಲ್ಲಿ 2,40,000 ಜನ ಇದ್ರಂತೆ. ಇವಾಗ ಹೆಚ್ಚು ಕಮ್ಮಿ 3 ಲಕ್ಷ ಜನ ಇದ್ದಾರೆ ಇಲ್ಲಿ. ಬಿಟ್ಟು ಹೋಗ್ತಿಲ್ಲ, ಜಾಸ್ತಿ ಆಗ್ತಾ ಇದ್ದಾರೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರ್ಬೋದು ಅನ್ಸುತ್ತೆ. ಓಹೋ, ದಿಸ್ ಇಸ್ ಮುನಿಸಿಪಲ್. This from the government. It's a government school to the small children like Oh, ಓಕೆ. this is a school. Yes, to these small children like this. ಇದು ಟೀನೇಜ್ ಮಕ್ಕಳಿಗೆ LKG UKG ಈ ಥರ LKG ಮಕ್ಕಳಿಗೆ. ಪ್ರೀ ನರ್ಸರಿ. Yeah. So who are the people who are coming behind me? They are the workers, the people who work here. Let me see. Yeah, they are residents. Okay, residents. ಓ, ಕಾರ್ಗಳು ಏನು ಸ್ಪೀಡಾಗಿ ಬರ್ತಾವೆ ನೋಡ್ದ, ನಿಂತ್ಕೊಂಡ್ರೆ ಹೋಗೆ. ಕಿರಣ ಮಾಲೇಶ್ ಮೇಲೆ ಒಟ್ಟು ಅಪ್ಪಿದೆಯಲ್ಲ, ಅದು 2ರಷ್ಟು ಇದೆ ಇದು ಅಪ್ಪಿದು. ನಿಂತ್ಕೊಂಡ್ರೆ ಹೋಗೆ. ಏಯ್ ಇಡೀ ಇದರಲ್ಲಿ ಗಾಂಜಾ ಸ್ಮೆಲ್ ಸೇರ್ಕೊಂಡ್ಬಿಟ್ಟೈತೆ. 2017ರಲ್ಲಿ ಇಲ್ಲಿ ಒಂದು ಗ್ಯಾಂಗ್ ವಾರ್ ಆಗಿದ್ದು, ಅದೇ ಲಾಸ್ಟು. ಅದಾದಮೇಲಿಂದ ಪೊಲೀಸವರು ಯಾವ ಬೇರೆ ಗ್ಯಾಂಗ್ಗಳಿಗೂ ವಾರ್ ಆಗಿಲ್ಲ. ಬಿಕಾಸ್ ಇರೋದೊಂದು ರೆಡ್ ಕಮ್ಮನೋಸ್ ಅಂತ ಗ್ಯಾಂಗು, ಅವರೇ 90% ಇಡೀ ಎಲ್ಲ ಸ್ಲಮ್ಗಳನ್ನೂ ಕಂಟ್ರೋಲ್ ಮಾಡೋದು. 2017 ಆದಮೇಲೆ ಏನು ಗ್ಯಾಂಗ್ ವಾರು ಆಗಿಲ್ಲ. ಅದು ಚಿಕ್ಕ ಪುಟ್ಟ ಗಲಾಟೆಗಳು ನಡೀತಾನೆ ಇರುತ್ತೆ. ಡ್ರಗ್ ಅಷ್ಟೇ, ಒಂದು ಗ್ಯಾಂಗ್ ವಾರಿಂದ ಇನ್ನೊಂದು ಗ್ಯಾಂಗಿಗೆ ಮಾತ್ರ. ಹಲೋ, ಥ್ಯಾಂಕ್ ಯು. We have local products. This lady do it from Brazil, from. ಬೇಕಾಚಿದ್ದು. No, it's okay. Would you like to buy something? Quanto que é? Continua 3 por 20 e aqui é 10. Calma. Free of this one, it's 20 reals, and this one 10 reals. ತುಂಬ ಚಿಕ್ಕದಾಗೋಯ್ತು ನನಗೆ, ಜಾಸ್ತಿ ಜೋಡಿಸ್ಬೇಕಾಗಿತ್ತು ನನಗೆ. Rodar tá bom. You was thinking it was money? Não, isso é pra segurar. É pra segurar a carteira. Não tira isso não. ಹೋಗ್ಲಿ, ಏನು ಗೊತ್ತಾ, ಸಪೋರ್ಟಿಂಗ್ ದ ಲೋಕಲ್ಸ್ ಅಷ್ಟೇ. ಇಂಟರ್ನೆಟ್ ಕೇಬಲಿಂದ ಮಾಡೋದು ಗುರು ಇವೆಲ್ಲ ಅವರು She ಅಜ್ಜಿಗಳು. do the arts with very smart, huh? That's a very smart. ಇಟ್ಸ್ ವೆರಿ ಸ್ಮಾರ್ಟ್ ವೇ ಆಫ್ ಅರ್ನಿಂಗ್, ಏನೋ. ಮೇಲ್ಗಡೆ ಕೇಬಲ್ ಇರೋ ಕೇಳ ತೋರಿಸ್ಕೊಂಡ ಕೇಬಲ್ ಹೆಂಗಿದೆ ಇಲ್ಲಿ. ಒಂದು ಕಟ್ ಮಾಡ್ಕೊಂಬಿಡೋದು ಅಷ್ಟೇ ಕೇಬಲ್ನ. ಇವೆಲ್ಲ ಚಿಕ್ಕ ಲೋಕಲ್ ಬಿಸ್ನೆಸ್ಗಳು ಇವರು. Vou trocar pra tu, hein? ಇವ್ರ ಹತ್ರ ಐತಲ್ಲ ಚೇಂಜ್.
Can I get a change? Yeah, I'm gonna change for Is you. it safe to carry so much? Yes, bro, it's safe. Oh. I don't care to use this in the street right here. It's safe. It's very safe for you here. Yeah. Obrigado. Deus abençoe Cabana, I vocês, cannot guarda. do it. Oh, is it? Yeah. What Deus te she's dá o telling? dobro, amor. Valeu. Valeu. What she's selling? What she's saying? O que tu falou pra ela? Agradeceu? Obrigado. Ah, Deus te she said abençoe. thank you, then Guarda. God bless you. Domingo, bom descanso. Okay. Great Sunday and a good rest. Vai falar, Ok. eu já trabalho com isso aqui 15 anos. Obrigado. Obrigado. ಇದು ಎಷ್ಟೊಂದು ಅಂಗಡಿಗಳು ಕ್ಲೋಸ್ ಆಗವಲ್ಲ. ಭಾನುವಾರ ಅಂತನಾ? ಭಾನುವಾರನೇ ತೆಗ್ದಿರ್ಬೇಕು. ಭಾನುವಾರನೇ ಬಿಸ್ನೆಸ್ ಜಾಸ್ತಿ ಇವ್ರಿಗೆ. ಮ್ಯಾಕ್ಸ್ ವೈ ಸೋ ಮೆನಿ ಶಾಪ್ಸ್ ಆರ್ ಕ್ಲೋಸ್ಡ್? Sunday. Sunday it should be open, right? No, here they close. ಓಕೆ. ಸಂಡೇ ಫುಲ್ ವೈಬ್ ಆಗಿರುತ್ತೆ ಅನ್ಕೊಂಡಿದ್ವಿ ಅಲ್ವಾ? ಫುಲ್ ರಿಲ್ಯಾಕ್ಸ್ ಆಗ್ತಾರೆ ಅಷ್ಟೇ. ಮನೆ ಶಿಫ್ಟ್ ಮಾಡ್ತಾವ್ರೆ ಚಿನ್ನು. ಇರಬ್ಬರ ಐಟಮ್ಸ್ ಎಲ್ಲ ತಗೊಂಡು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಯ್ತಾ ಅವ್ರೆ. ಹೆಂಗೆ ಎತ್ಕೊಂಡು ಹೋಗಿದ್ರು ಇದ್ ಕಡೆ ಎಲ್ಲ. ಇದು ಪಾಪ ಇಲ್ಲಿಂದ ಎಲ್ಲೋ ಎತ್ಕೊಂಬತ್ತಾರ ಐಟಮ್ಸ್ ಅವರು. ಇದು ಪಾರ್ಕಿಂಗ್ ಲಾಟ್ ಚಿನ್ನು. ಪಾರ್ಕಿಂಗ್ ಲಾಟ್. ಸೊ ಇಡೀ ಫವೆಲ್ ಅವ್ರು ಇಲ್ಲಿ ಬಂದು ಕಾರು ಬರ್ತಾ ಬೈಕ್ ಪಾರ್ಕ್ ಮಾಡ್ಬೇಕು ಇಲ್ಲಿ. ಅವ್ರ ಬೈಕ್ ಇಲ್ಲ ಪಾರ್ಕ್ ಮಾಡೋದಂತೆ. ಇಸ್ ಯುವರ್ ಬೈಕ್ ಹಿಯರ್? Yes. ಓಕೆ. How much you will pay for 1 month to park here? The motos 100 and the cars 450. $100 ಫವೆಲ ಜಾಸ್ತಿನೇ ಇದೆ ಪ್ರೈಸ್. 2,000 ರೂಪಾಯಿ. 2,000 ರೂಪಾಯಿ. ಆಲ್ಮೋಸ್ಟ್. ಓ ಹೆಂಗೊಂದು ನಿಲ್ಸ್ಕೊಂಡ್ಬಿಟ್ಟವ್ರು ಗುರು ಪಾಪ. ಜಾಗ ಬೇಕಲ್ಲ ಇವ್ರಿಗೆ. ಸೈಕಲ್ ಮತ್ತೆ ಕಾರ್ ಪಾರ್ಕಿಂಗ್. ಒಳ್ಳೊಳ್ಳೆ ಕಾರ್ಗಳು ಇಟ್ಟವ್ರು ಕಿರಣ ಫವೆಲದಲ್ಲೂ ಕೂಡ. ಅಲ್ವಾ? ಕಿರಣ ನೋಡಿಲಿ, ಹಾ. ಕಿಟಕಿ ಓಪನ್ ಮಾಡಿ ಹೋಗಿದಾರೆ ಅಷ್ಟೇ. ಅಷ್ಟು ಸೇಫ್ ಇದೆ ಅಂತ ಇವ್ರಿಗಿಲ್ಲಿ. ಓ ದಿಸ್ ಇಸ್ ಯುವರ್ ಬಾಕ್ಸ್. Here I have jackets. I have another helmet. ಓ ದಿಸ್ ಇಸ್ ಯುವರ್ ಬಾಕ್ಸ್. Yeah, I have a machine to the enterprise to work. I have piece of my motorbike. ಓ ರಾಡು ಅಣ್ಣಂದು. This the bikes. ಓಕೆ ಶಾಕ್ ಅಬ್ಸರ್ವ್. Yeah. ಅಣ್ಣಂದೇ ಲಾಕರ್ ಇದಿಲ್ಲಿ. ಅಲ್ಲ ಆಕ್ಚುಲಿ ಅವ್ರು ಮನೆ ತಗೊಂಡಿದಾರಂತೆ ಕಿರಣ್. ಇವಾಗ ಅವರು ಹಾಂ. ಮನೆ ತಗೊಂಡ್ರಂತೆ ರೀಸೆಂಟ್ ಆಗಿ EMI ಕಟ್ಕೊಂಡು ಹೋಗ್ತಾ ಇದಾರಂತೆ. ಓ ಇಲ್ಲೂ ಲೋನ್. ಹೂ ಗೇವ್ ಯು ದ ಲೋನ್? ಐ ಮೀನ್ ಲೈಕ್ ಯು ಬಾಟ್ ಎ ಹೌಸ್ ರೈಟ್? You bought a house, right? Yes, you bought. But you're paying monthly, right? Yes, And to and after I'm gonna finish. is it the bank in the favela or from the government? You got the money. No. You pay to the owner, all the residents. Oh, you pay to the owner. So ಸೊ loan ಲೋನ್ ಇಲ್ಲ. ಕಾನ್ಸೆಪ್ಟೇ ಇಲ್ಲ. ನಂಬಿಕೆ. ಸೊ ಇಲ್ಲಿ ಲೋನ್ ಕಾನ್ಸೆಪ್ಟ್ ಇಲ್ಲ. ಓನರ್ಗೆ ಕಟ್ಕೊಂಡು ಹೋಗ್ತಾ ಇರೋದು ದುಡ್ಡು. ಸೊ how does the owner trust you? I mean, how does the owner trust you if you don't give the money? If you don't give him the money, maybe he go there to try to take back his house. Okay. But if you don't pay 1 month, maybe you can talk with him. I have one problem. In a few days, I can give you the money. Okay. You can talk with the Instead people. of renting, you give like this. Renting, yes, a month. Okay. Yes. Nice. BMW ಗುರು ಚಿನ್ನು ಹೆಂಗೆ? Look at this. Right here. ಓಕೆ. ನಾವೇನೋ ಅನ್ಕೋತೀವಲ್ವಾ, ಅದನ್ನ ಹೇಳಿದ್ರೆ ರಿಯಾಲಿಟಿನೇ ಬೇರೆ ಇರುತ್ತೆ ಅಂತ. ಫವೇಲಲ್ಲಿರೋದು ದೇ ಆರ್ ರಿಚ್ ಪೀಪಲ್ ಹಿಯರ್. Yeah, another BMW. ಇಲ್ಲಿ ನೋಡ್ಕಿರಣ ಬೈಕ್ಗಳು. ಒಳ್ಳೊಳ್ಳೆ ಬೈಕ್ಗಳು ನಿಲ್ಸ್ಕೊಂಡವ್ರೆ ಗುರು. He will have doctors, he will have Engineers. And if they are doctors and engineers, they will be getting good money. Why they want to stay in a favela? Because here it's more cheaper and they can save more money to do more and more business. ತುಂಬಾ ಜನ ಡಾಕ್ಟರು ಇಂಜಿನಿಯರ್ಗಳಿದಾರಂತೆ. ಅವ್ರು ಎಂತಕ್ಕೆ ಇಲ್ಲಿರ್ತಾರೆ, ಚೆನ್ನಾಗಿ ದುಡ್ಡು ಬರ್ತಾ ಇದೆಯಲ್ಲ ಅಂದರೆ ಇಲ್ಲಿ ತುಂಬ ಎಕ್ಸ್ಪೆನ್ಸ್ ಕಮ್ಮಿ ಅಂತೆ. ಅದಕ್ಕೆ ಇಲ್ಲಿ ಇದ್ಕೊಂಡು ಸಿಟಿ ಒಳಗಿರೋ ಮನೆ ಬಾಡಿಗೆ ಕೊಡ್ತಾರಂತೆ. ಇಲ್ಲ ಅಂದರೆ ಸಿಟಿಲಿ ಹೋಗ್ತಾರಂತೆ. ಸಿಟಿಲಿ ಇಟ್ಕೊಂಡು ಇಲ್ಲಿರೋ ಮನೆಗಳನ್ನ ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾರಂತೆ. ಇನ್ನೊಂದೇನಂದ್ರೆ ಇವ್ರಿಗೆ ಎರಡು ತರ, ಒಂದು ಚೀಪ್ ಅಂತ ಹೇಳ್ಬಿಟ್ಟು ಇರ್ತಾರೆ ಆಯ್ತಾ, ಇನ್ನೊಂದು ಬಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಬೆಳೆದಿರೋ ಮನೆಗಳ ತರ ಅವ್ರಿಗೆ ಸೆಂಟಿಮೆಂಟ್ ಇರುತ್ತೆ. ಸೊ ಅವ್ರಿಗದು ಅನ್ಕೊಳ್ಳೋದೇ ಇಲ್ಲ ಫವೆಲ ಇರಬಾರ್ದು ಅಂತಲ್ಲ. ಎಷ್ಟೊಂದು ಜನ ಟೀಚರ್ಸ್ಗಳು ಎಸ್ಪೆಷಲಿ ಹುಟ್ಟು ಬೆಳೆದಿರೋ ಜಾಗ ಗೊತ್ತೇ ಆಗಲ್ಲ ಅವ್ರಿಗೆ. Do the gangsters also support the locals? I mean, there are a lot of poor people here, right? People, they don't have money to eat. Do the gangsters also support the locals? The gangsters help the supports. They give food, rice, beans, Oh, wow. steak, milk. They really help. So what do people do here? I mean, for the living, what kind of? Right here the people do it. Look, can you record that? The people ride the motor taxi. Yes, the young guys they like to ride the motos,
and they do money with this. Some people drive taxis, some people work in the bakery, some people do the barber cut, some people sell clothes. And do they have schools here? Yes, we have elementary schools here. And when the children finish the elementary schools right here in this favela, they must go to study in Copacabana or Gavia in the rich neighborhoods. But in there we have public schools from the government too. ಆಕ್ಚುಲಿ ನಾವು ಅನ್ಕೊಂಡಿದ್ವಿ ಎಲ್ಲರೂ ಬಡವರೇ ಇರ್ತಾರೆ ಅಂತ, ಬಟ್ ಎಲ್ಲಾ ಲೆವೆಲ್ ತರ ಜನನೂ ಇರ್ತಾರಂತ ಇಲ್ಲಿ. How is it for you staying here in favela? For me, it's very good. I came here to live in this favela in the past, in 2015. I live here, I have 11 years, and I came here because the love. And I perceive this place right here, it's very good to do the business. To do the money, and I decide to continue living here. But how easy it for you? Because you are coming from a different neighborhood, right? For me, it was very easy because my ex-wife, she was born here, and she presented to me a lot of her friends, women, guys, a lot of people, young people, old people. I am a small teenage. I am 17, 18 years old. I come here, I see the gangsters, and I want to join the gang. You can't speak. I don't know about. Forget the gangsters in the camera. So guys, if I say that, I cannot work more tomorrow, and maybe I must live in another place. Because there might be people who want to join the gang, right? No, let's not ask him. Okay. ಸೊ ಇವಾಗ ಮುಂದೆ ಹೋಗ್ತಾ ಇರೋದು ಸಖತ್ತು ಒಂದು ಸ್ವಲ್ಪ ಭಯಾನಕ ಏರಿಯಾ. ಅಲ್ಲಿ ಹೋಗ್ಬಿಟ್ಟು ನೋ ಕ್ಯಾಮ್ರಾ, ನೋ ಮಾತುಕತೆ ಏನಿಲ್ಲ, ಎವ್ರಿಥಿಂಗ್ ಇನ್ ದ ಹ್ಯಾಂಡ್ಸ್. ಈಗ ಜಸ್ಟ್ ಗೋ ಅಂಡ್ ಸಿ. ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಂದು ಆಮೇಲೆ ಹೇಳ್ತೀವಿ, ಶೇರ್ ಮಾಡ್ತೀವಿ. ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಂದು ಹೇಳ್ತೀವಿ ನಿಮ್ಗೆ ಏನಾಯ್ತು ಅಂತ. ಸೊ ಅವ್ರ ಅದನ್ನೇ ಹೇಳ್ತಾ ಇರೋದು ಕ್ಯಾಮ್ರಾ ಹೇಳಮ್ಮ. ಬಾಯ್ ಅವ್ರು ಅದನ್ನೇ ಹೇಳ್ತಾ ಇರೋದು, ಲೈಕ್ ಅವರು ಏನು ತಲೆನೇ ಕೆಡ್ಸೋ ಅಂತ ಕಿತ್ಕೊಂಡ್ಬಿಟ್ಟು ಕ್ಯಾಮ್ರಾ ಡಿಲೀಟ್ ಮಾಡ್ತಾರಂತೆ ಎಲ್ಲ ನಾವು ಕಂಟೆಂಟ್ ಮಾಡಿರೋದು. ಸೊ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬಂದು ನಿಮಗೆ ಹೇಳ್ತೀವಿ. ಸೊ ಬಾಯ್. ವಿಡಿಯೋ ಮಾಡೋಕ್ಕೆ ಅಂತ ಬಂದ್ಬಿಟ್ಟೆಲ್ಲ ಮುಚ್ಚಿಕೊಂಡ್ಬಿಟ್ವಲ್ಲ ಲಕ್ಷಣ ಮಾಡಂಗಿಲ್ವಂತೆ, ರಿಲೀಸ್ ಮಾಡ್ಬಿಡ್ತಾರೆ ಅದಕ್ಕೆ. ಓಕೆ, ಎಲ್ಲ ಪಾರ್ಟ್ಸ್ ಬಿಚ್ಚಿದ ಕೈಲಿ ಇಟ್ಕೊಂಡಿದ್ದೀವಿ ನೋಡಿ ನಾವು ಇವಾಗ. ನಡಿ ಲೆಟ್ಸ್ ಗೋ. ಆ ಬೈಕ್ ಬಿಚ್ಚಿಬಿಡಮನ. 1 hour later. ಆವಾಗಿಂದ ವೀಡಿಯೋ ಮತ್ತು ಕ್ಯಾಮ್ರಾ ಎಲ್ಲ ಆಫ್ ಮಾಡ್ಕೊಂಡಿದ್ವಿ ನಾವು. ಇವಾಗ ಆನ್ ಮಾಡಿದ್ವಿ. ಅವ್ನು ಮಾಡಬೇಡಿ ಎಷ್ಟೊಂದು ಜನ ಗನ್ ಇಟ್ಕೊಂಡಿದ್ರು ಮತ್ತು ಡ್ರಗ್ಸ್ ಮಾಡ್ತಾಯಿದ್ರು, ಗ್ಯಾಂಗ್ಸ್ಟರ್ಸ್ ಇದ್ರು. ಒಂದು 10-15 ಜನ ಗ್ಯಾಂಗ್ಸ್ಟರ್ಸ್ ಲೈನ್ ಉದ್ದಕ್ಕೆ ಗನ್ ಇಟ್ಕೊಂಡು ನಿಂತ್ಕೊಂಡಿದ್ದು. ಗನ್ಗಳು ದೊಡ್ಡ ಗನ್ಗಳಿತ್ತು ಆ್ಯಕ್ಚುಲಿ. ನಾವು ಅಷ್ಟು ಹಂಗೂ ಟ್ರೈ ಮಾಡಿದ್ವಿ, ಇಲ್ಲವೇ ಇಲ್ಲ ತೆಗಿಯೋಕ್ಕಾಗೋದಿಲ್ಲ. ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಇಲ್ಲಿ ಲೋಕಲ್ಸ್ಗೇನು ಅವರು ಇದು ಮಾಡಲ್ವಂತೆ. ಅಲ್ಲ, ಲೋಕಲ್ಸ್ಗೇನು ಇದು ಮಾಡಲ್ವಂತೆ. ಅವ್ರ ಟೆರಿಟರಿನ ಅವರು ಕಾಪಾಡ್ಕೋತಾ ಇದಾರಂತೆ. ತೋರಿಸ್ತೀನಿ ತಾಳಿ ಬಿಡಿ. ಹಿಂಗೆ ಫುಲ್ಲು ಈ ಥರ ಬಂದರೆ ಈ ಥರ ಗಲ್ಲಿ ಒಂದು ಕಡೆಯಿಂದ ನಾಯಿ ಮರಿ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಒಂದು ಗಲಿ ಮೇಲೆ ಹೋಯ್ತಾನೇ ಇದ್ವಿ ನಾವು. ಇಲ್ಲಿ ನೋಡ್ತೀನಿ ಹಿಂಗೆ ಇವ್ರದ್ದು ಲೋಕಲ್ ಪ್ಲೇಸಸ್ ಎಲ್ಲ ನೋಡ್ಕೊಂಬಂದವಪ್ಪ. ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು, ಭಯ ಪಡ್ಕೊಂಡು ಅವರು. ಸ್ಟೆಪ್ಸ್ ನೋಡಿ ಚಿನ್ನು, ಈ ಸ್ಟೆಪ್ಸ್ ನೋಡ್ದಾ? ಇಲ್ಲ, ಮೇಲ್ಗಡೆ ಹೋಗ್ತಾರೆ. ವಾ, ಮನೆ ಕೇಳ ಯಾರ್ದು ಅಲ್ವಾ? ಮನೆಯದು. ಹುಷಾರು, ಒಳಗಡೆನೇ ಐತೆ ನಾಯಿಗಳು. ಬಿಟ್ರೆ ಇಷ್ಟಿಷ್ಟು ಜಾಗದಲ್ಲಿ ಎಷ್ಟು ಮನೆಗಳು ಕಟ್ಕೊಂಡಿದ್ದಾರೆ ಅಲ್ವಾ? ಅದನ್ನ ಹೇಳಿಲ್ವಾ, ಒಂದು ಲೀಗಲ್ ಆಗಿರೋ ಮನೆಗಳು, ಇನ್ನೊಂದು ವರ್ಷಾನ್ಗಟ್ಲೆ ಇರೋ ಮನೆಗಳು. ಯಾರು ಬಂದು ಅಲ್ಲಾಡ್ಸಕ್ಕಾಗಲ್ಲ. ಇಲ್ಲಿ ಕೈಗಳು ಹುಷಾರು. ಎಲೆಕ್ಟ್ರಿಕ್ ವೈರ್ ನೋಡಿ ಮೇಲ್ಗಡೆ ಹೆಂಗೆ ತೋರಿಸು. ಎಲೆಕ್ಟ್ರಿಕ್ ಇದು ಫೋನ್ ವೈರಾ? ಹುಷಾರು, ಹಿಡಿಸ್ಕೊಂಡ್ಬಿಟ್ಟು ಶಾಕು. ಹುಷಾರಾಗಿರ್ಬೇಕು. ಸೊ ಒಂಥರ ಜೀವನ ಒಂಥರ ನನಗೆ ಭಯ ಥರ ಯಾರು ಇರಲಿಲ್ಲ. ಬಟ್ ಇವರು ಏನಪ್ಪ ಅಂದರೆ ಗನ್ಗಳು ಇರ್ತಾವಲ್ಲ, ಅಕಸ್ಮಾತ್ ನಾವೇನಾದ್ರು ಬೇರೆ ಥರ ಅಂದ್ಕೊಂಡು ನಮ್ಗೇನಾರು ಹಾನಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ವಿಡಿಯೋ ಮಾಡ್ಲಿಕ್ಕೆ ಹೇಳಲಿಲ್ಲ. ಒಟ್ಟೊಟ್ಟಿಗೆ ಹಂಗೆ ಬಂದ್ವಲ್ಲ ಅಲ್ಲಿ ಗಲ್ಲಿಯಲ್ಲಿ, ಈ ಥರ ಗಲ್ಲಿಯಲ್ಲಿ 15 ಜನ 20 ಜನ ಗಾರ್ಡ್ಗಳು ನಿಂತ್ಕೊಂಡಿದ್ರು ವಿತ್ ಗನ್ನು. ಎಲ್ಲರ ಹತ್ರನೂ ಗನ್ಗಳಿದ್ದು. ಆಮೇಲೆ ಫುಲ್ಲು ಕೊಚ್ಚೆ ಮೋರಿ, ನೀರು ವಾಸನೆ. ಏನಂತ ಗೊತ್ತಾ, ಮಳೆ ಬಂದರೆ ಇಲ್ಲಿಂದ ನೀರು ಹೆಂಗೆ ಹರ್ಕೊಂಡು ಹೋಗುತ್ತೆ ಅಂದರೆ ಫುಲ್ಲು ಹರ್ಕೊಂಡು ಹೋಗುತ್ತಂತೆ ನೀರು ಮಳೆ ಬಂದರೆ. ಅಪ್ಪ ನೋಡಿ ಹಿಂಗೆ ಹೋದರೆ ಇದು ಹೆಂಗಿದೆ ಅಂತ. ಹಿಂಗಿದೆ, ಕೆಳಗಡೆ ಹೋಗ್ಬೋದು. ಇವೆಲ್ಲ ಆ್ಯಕ್ಚುಲಿ ಒಳ್ಳೊಳ್ಳೆ ಮನೆಗಳು. ಕಿರಣ್ ಇಲ್ಲಿ ನೋಡ್ತಿದ್ದೀನಿ, ಬಾಯಲ್ಲಿ ತೋರಿಸ್ತೀನಿ, ಬಾಯಲ್ಲಿ ಇಲ್ಲಿ ಮನೆ ನೋಡ್ತಿದ್ದೆ ತೋರಿಸ್ತೀನಿ. ಇದೆಲ್ಲ ಆ್ಯಕ್ಚುಲಿ ಒಳ್ಳೊಳ್ಳೆ ದೊಡ್ಡ ಮನೆಗಳು ಆ್ಯಕ್ಚುಲಿ ಇವೆಲ್ಲ. ಗೇಟ್ ಹಾಕ್ಕೊಂಡು ಇಲ್ಲಿ ನೋಡಿದ್ರಾ? ವಾ, ಅದೇ ಹಿಂಗೆ ನಡ್ಕೊಂಬಂದು ನಾವು ಬರ್ತಾ ಅವಾಗಿಲ್ಲ. ನಾವು ಹಿಂಗೆ ನಡ್ಕೊಂಬಂದ್ವಿ ಅನ್ಸುತ್ತೆ. ಅಲ್ಲ, ಅದು ಏರಿಯಾ ಹೇಳಿದ್ದು ನಾನು. ಇದೇ ಥರ ಮನೆಗಳು ನಡ್ಕೊಂಬಂದಿದ್ದು ನಾವು, ನಿಮಗೆ ತೋರಿಸಿದ್ದು ನಾವು ಆವಾಗಲೇ. ಇಲ್ಲೂ ಮನೆಗಳವೆ, ಒಳ್ಳೆ ಗುಹೆ ಥರ ಇದೆ ನೋಡಿ ಮನೆಗಳು. ಹಿಂಗೆ ಹೋದರೆ ಹಿಂಗೂ ಒಂಥರ ಗುಹೆ ಥರ ಒಳಗಡೆ ಹೋಗುತ್ತೆ ಮನೆಗಳು.
ಓಕೆ, ಒಂಥರ ವಿಚಿತ್ರವಾದ ಎಕ್ಸ್ಪೀರಿಯೆನ್ಸು. ನಾವು ಬೇರೆ ಬೇರೆ ಕೊಲಂಬಿಯಾ ಆಗಿರ್ಬೋದು ಅಥವಾ ಬೇರೆ ಪೆರೂಲ್ ಆಗಿರ್ಬೋದು, ಬೇರೆ ಕಂಟ್ರಿ ನೋಡೋಕ್ಕಿಂತ ಈ ಕಂಟ್ರಿ ಏನಪ್ಪ ಅಂದರೆ ಜನ ಮತ್ತು ಗ್ಯಾಂಗ್ಸ್ಟರ್ಸ್ಗಳು ಜೊತೆಗೆ ಬಾಳ್ತಾ ಇದ್ದಾರೆ. ಅಷ್ಟೊಂದು ಇದು ಅನಿಸಲ್ಲ, ಬಟ್ ಭಯಾನಕವಾಗಿಂತ ಇತ್ತು. ಗನ್ಗಳನ್ನ ನೋಡಿದ್ರೆ ಇಷ್ಟು ದೊಡ್ಡ ದೊಡ್ಡ ಗನ್ಗಳು ಯಾರು ತಾನೇ ಗನ್ನಲ್ಲ. ಕೊಚ್ಚೆ ಮೋರಿ ಅಲ್ಲೇ ಮೋರಿಗಳು, ಆಮೇಲೆ ಮಳೆ ಬಂದ್ರೇ ಕಥೆನೇ ಬೇರೆ. ಸೊ ಇದೊಂಥರ ಅಮೇಝಿಂಗ್ ಜಾಗ ಇದು. ಅವ ನನಗೆ ವೈರ್ಗಳ ಮುಟ್ಟಕ್ಕೆ ಭಯ ಕಿರಣ. ಆಪಲೆ ಓ ಓ ಓ ಓ ನೋಡಿ, ಎಷ್ಟು ನೋಡಿದಿ ಅಲ್ಲಿ. ಏನು ಪಾರ್ಟಿ ಪ್ಲೇಸಿಗೆ ಬಂದ್ಬಿಟ್ವಿ ಸಡನ್ಲಿ ಅಲ್ವಾ? ಎಲ್ಲೆಲ್ಲಿ ಗಲ್ಲಿ ಒಳಗೆ ಏನೇನು ನಡೀತಾ ಇತ್ತು ಆ ದೇವ್ರಿಗೆ ಗೊತ್ತು. ಓ ಇದು ಫುಲ್ಲು ವ್ಯೂ ಚಿನ್ನು. ನೋಡ್ದು ಎಲ್ಲಿಂದ ಹೆಂಗ್ ಬಂದು ನೋಡ್ದೆ, ಓಪನ್ ಅಪ್ ಆಯ್ತು ನೋಡು, ಹಂಗೆ ಓಪನ್ ಅಪ್ ತೋರ್ಸು. ಶಾಕ್ ಅಲ್ವಾ? ಓ ಮೈ ಗಾಡ್, ಏನ್ ಚಿನ್ನು ಇದು ಫುಲ್ಲು ಪಾರ್ಟಿ ಪ್ಲೇಸ್ ತರ ಕನ್ವರ್ಟ್ ಆಗೋಯ್ತು. ನಾನು ಹೇಳಿವ ಕಣ, ಆಕ್ಚುಲಿ ನಾವು ಎಂತ ಗಲೀಲ್ ಬಂದ್ವಿ, ನಿಮ್ಗೆ ಹಂಗೆ ರಾ ಫುಟೇಜ್ ಹಂಗೆ ತೋರ್ಸ್ಕೊಂಡ್ ಬಂದ್ವಿ. ನಾವು ಇಷ್ಟು ಪುಟಾಣಿ ಗಲೀಲ್ ಬಂದು ಹೆಂಗೆ ಓಪನ್ ಅಪ್ ಆಯ್ತು. ಅದೇ ಈ ಬೆಟ್ಟ ಗುಡ್ಡಗಳ ಮೇಲೆ ಇದ್ರೆ ನಾನು ನಮ್ಮ ಗೈಡ್ನ ಕೇಳಿದೆ ಯಾಕಪ್ಪ ಇದ್ದೆ ಇಲ್ಲಿ ಅಂತ. ಒಳ್ಳೆ ಬಿಸ್ನೆಸ್ ಏನಕ್ಕೆ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾರೆ ಕಣ ನನಗಿಲ್ಲಿ. ರೆಡಿ 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 ಬಿಯರ್ ಇದೆ, ಸಮಥಿಂಗ್ ಇನ್ ಜ್ಯೂಸ್ ಲೈಕ್ ನೋ ಆಲ್ಕೋಹಾಲ್. ನೋ ಆಲ್ಕೋಹಾಲ್. Soup, we have lemon juice. Lemon juice. Lemon juice is good for you. Yes, yes. No, you can drink You can whatever take you alcohol. want. You can drink whatever you want. We just don't drink. Lemon juice is perfect. I don't drink when I'm duty, when I'm working. Lemon, no? I will drink lemon. Lemon, but it's without alcohol. Oh yeah. Yes. 2 lemon without alcohol and And then for you alcohol. Hello. Do you see Indian tourists coming here? Indian people coming here? Oh, nice. Okay. Okay. And how do you see the tourists? And how do you feel like the tourists are seeing favela nowadays? Are they enjoying it? Or are they like still fearing? No, it's enjoy. Okay. Of course it is. I feel it's really very safe to walk around also. I've been in Medellin many times, but this is very good place. Yeah. Enjoy. We love to receive tourists, to show them how we live, how we enjoy, how we party. Yeah. I saw it yesterday. You guys party a lot. Every day. There's no day without party. Yeah. I love Indian movies. Oh, full Bollywood dancers, Yeah. Bollywood, yeah. I love Bollywood. We are expression people. We express through dance and everything. Like you guys with samba, like we do a dance You a lot. always smile. Yeah. Brazilian always smile. ಥ್ಯಾಂಕ್ ಯು. ಸೂಪರ್ ಆಗಿ ಮಾಡಿದ್ರು ಮಾತ್ರ, ಸಕ್ಕದಾಗಿ ಮಾತಾಡಿಕೊಂಡು, ಸೊ ವೆಲ್ಕಮಿಂಗ್ ಆಗಿದ್ರು. ಆ್ಯಕ್ಚುಲಿ ಐ ಆಮ್ ಸ್ಪೀಕಿಂಗ್ ಮೈ ಲೋಕಲ್ ಲ್ಯಾಂಗ್ವೇಜ್. I know because in India has like 200 languages. More than you know better than very good actually. I didn't get your name. My name is Rafael. Asha, nice to meet you. It was nice to meet you. Yeah. Can you please repeat once again because our people will not believe. He is my younger brother, but the same mom. Actually same mother ante, anna iವರು ಅಣ್ಣ ಅಂತ ಇವರು ತಮ್ಮ ಅಂತೆ. That's the beauty of Brazil. That's the beauty of Brazil actually. So ಎಲ್ಲ ಮಿಕ್ಸ್ಡ್ ಆಗಿರ್ತಾರೆ ಮಾತ್ರ. The culture, people and the food also. Yeah, right? You're learning English right now. What are you doing? You're working, studying? I'm studying and I work too. What are you studying? I study English. English studying. ಸಖತ್ತಾಗಿ ಮಾತಾಡ್ತಾರೆ ಗೊತ್ತಾ ಲೋಕಲಿಯನ್ಸ್. ಮತ್ತು ತುಂಬಾನೇ ಫ್ರೆಂಡ್ಲಿ ಇದ್ದಾರೆ. ನಾವು ಅನ್ಕೊಳೋದೇ ಬೇರೆ, ನಮ್ಗೆ ಇಲ್ಲಿ ರಿಯಾಲಿಟಿ ಆಗೋದೇ ಬೇರೆ. ಅವ್ರು ವ್ಯಾಪಾರ ಮಾಡಬೇಕು ಅಂತ ಏನು ಮಾತಾಡ್ತಲ್ಲ, ಏನಕ್ಕೆ ಮಾತಾಡ್ತಾರೆ ಅಂತ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳಕ್ಕೆ. ಆ್ಯಕ್ಚುಲಿ ಇವ್ರಿರೋ ಕಲಿತಾ ಇದ್ದಾರಂತೆ ಇವಾಗ. ಇವ್ರ ಅಣ್ಣ ಅಂತೆ, ಸ್ವಂತ ತಮ್ಮ ಅಂತೆ ಇವರು. ಓ, ಅಣ್ಣ ತಮ್ಮ. ಒಂದೇ ಅಮ್ಮ ಅಂತೆ. ಏನ್ ಬಿಸ್ನೆಸ್ ಇದೆ? ಬಿಸ್ನೆಸ್ ಬಿಸ್ನೆಸ್ ಅಂತೆ ಅವ್ರದ್ದು. ಅದೇ ನಂಗೆ ಆಶ್ಚರ್ಯ ಆಗಿದ್ರೆ ಅಣ್ಣ ತಮ್ಮ ಅಂದ್ರೆ ಒಂದೇ ಅಮ್ಮ ಇರ್ತಾರಲ್ವಾ? ಅವ್ರ ಫೇಸ್ಬುಕ್ ನೋಡೋಕಿರಣ. ಏನೋ ಇರ್ತಾರೆ. From YouTube or you do? YouTube, yeah. Tell me. Pode te deixar lá com eles pra poder ser Aí lá no pé. ಹೆಂಗೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್. This is us. Thank you so much. Flying passport. Flying passport, yes. Thank you. I'm gonna watch. Thank you for your time. ಲೋಕಲ್ ಜೋರ್ ಆಕ್ಚುಲಿ ತುಂಬಾ ಜನ ಪಾರ್ಟಿ ಮಾಡಕ್ ಬರ್ತಾರೆ. ಏನಂತ ಚಿನ್ನ ಅವನು ಸೂಪರ್ ಆಗಿ ಮಾತಾಡಿದ್ರು. ಅದೇ ಹೇಳ್ತಾರೆ ಲೈಫ್ ಹೆಂಗಿದೆ ಅಂತೆಲ್ಲ ಕೇಳ್ತಾ ಇದೆ. ತುಂಬಾ ಚೆನ್ನಾಗಿದೆ, ಸಕ್ಕತ್ತ ಖುಷಿಯಾಗಿದ್ದೀವಿ ಅಂದ್ರೆ ಅವರು. ಆಮೇಲೆ ಅವರು ಇಂಗ್ಲಿಷ್ ಕಲ್ತ್ಕೋತಾರಂತೆ ಕಿರಣ. ಓಕೆ. ಇಂಗ್ಲಿಷ್ ಕಲ್ತ್ಕೊಂಡ್ಬಿಟ್ಟು ಅವರಲ್ಲಿ ಟೀಚಿಂಗ್ ಹೇಳ್ಕೊಡ್ತಾರಂತೆ. ಮಕ್ಕಳು ನಾವು ನೋಡಿದ್ವಲ್ಲ ಅವಾಗಲೇ, ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡೋದು, ಇಟಲಿ, ಫ್ರೆಂಚ್ ಎಲ್ಲ ಹೇಳ್ಕೊಡ್ತಾರಂತೆ. ಎಜುಕೇಶನ್ ತರ ಕೂಡ ಮಾಡ್ತಾರಂತೆ ಇಲ್ಲಿ ಅವರು. ಸೂಪರ್ ಚಿನ್ನು. ಸಖತ್ತು. ಹೆಂಗಿದೆ ಚಿನ್ನು ಇದು ವ್ಯೂ?
ಇಡೀ ಫವೆಲ ನಂದು ಅನ್ಸಲ್ಲ ಅಲ್ಲಿ ನಿಂತ್ಕೊಂಡು. ಯಾರೇನು ಕೇರ್ ಮಾಡಲ್ಲ ನೋಡಿ, ತಿರ್ಸಿದ್ರೆ 360 ಡಿಗ್ರಿ. ಕಸದಿಂದ ರಸ ಅಂತ ಹೇಳ್ತೀವಲ್ಲ ಆ ಥರ ಇವ್ರು ಚೆನ್ನಾಗಿ ಜೀವನ ಕಟ್ಕೊಂಡಿದ್ದಾರೆ. ಕಸ ಥರ ಏನಿಲ್ಲ, ಬಟ್ ಸ್ವಲ್ಪ ನಾವು ನಡ್ಕೊಂಡ್ ಬಂದ್ವಲ್ಲ ಅದು ಮಾತ್ರ ಸ್ವಲ್ಪ ಭಯಾನಕವಾಗಿತ್ತು. ಒಳಗಡೆ ನಡ್ಕೊಂಡ್ರೆ ಭಯಾನೇ. ಅದನ್ನ ಅದು ಕರೆಕ್ಟು. ಕತ್ಲೆ ಯಾರಿಗೇನು, ಪೊಲೀಸರು ಇಲ್ಲಿ ಬಂದ್ರೆ ಯಾರಿಗೆ ಏನು ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ವರ್ಷ ತಗೊಂಡಿದ್ದೀವಿ ನಾವು 99 ದೇಶ ನೋಡೋಕ್ಕೆ. ಹಿಂದೆ ತಿರುಗಿ ನೋಡಿದ್ರೆ ನಾವು ಇಲ್ಲಿವರೆಗೂ ಸಾಕ್ತೀವ ಅಂತ ನಮಗಂತೂ ದೇವ್ರಾಣೆ ಗೊತ್ತಿರಲಿಲ್ಲ. ಎಂತೆಂಥ ಎಂತೆಂಥ ವಿಚಿತ್ರವಾದ ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀವಿ. ಅಮೆಝಾನ್ ರೈನ್ ಫಾರೆಸ್ಟ್ ಆಗಿರ್ಬೋದು, ಜ್ವಾಲಾಮುಖಿ ಆಗಿರ್ಬೋದು, ಅಥವಾ ಹೈಕಿಂಗ್ ಆಗಿರ್ಬೋದು, ಜನಗಳನ್ನ ಮೀಟ್ ಮಾಡಿದ್ದೀವಿ. ನಾವು ಕಿರಣ್ ಹೇಳ್ದಂಗೆ ಹಿಂದೆ ತಿರುಗಿ ನೋಡಿದ್ರೆ ಗೊತ್ತೇ ಆಗ್ತಿಲ್ಲ ಇಷ್ಟು ದೂರ ಬಂದಿದ್ದೀವ ಅಂತ. ದೃಢ ನಿರ್ಧಾರ ಮಾಡ್ಕೊಂಡಿದ್ವಿ. ನಾವು ಎಲ್ಲ ದೇಶ 197 ದೇಶಗಳ್ನು ನೋಡ್ತೀವಿ. ಆ ದೇಶಗಳು ಅದು ನೋಡೋದಷ್ಟೇ ಅಲ್ಲ, ನಮ್ಮ ಕನ್ನಡಿಗರಿಗೆ ಅಲ್ಲಿನ ಆಚಾರ ವಿಚಾರ ಊಟ ಎಲ್ಲ ತೋರಿಸ್ಕೊಡ್ತೀವಿ. ನಮ್ಮ ಕನ್ನಡಿಗರಿಗೆ ಇಡೀ 190 ದೇಶಗಳು ಪರಿಚಯ ಆಗಿರಬೇಕು. ಯಾವುದೇ ಒಂದು ದೇಶ ಹೇಳಿದ್ರು, ಓ ಇದಾ ಆ ದೇಶ ನೋಡಿದ್ದೀನಿ ನಾನು, ಈ ದೇಶನಾ ಆ ದೇಶ ನೋಡಿದ್ದೀನಿ ನಾನು, ಪೆರು, ಈಜಿಪ್ಟ್, ಯಾವುದೇ ದೇಶ ಕೇಳಿ ನಮ್ಮ ಕನ್ನಡಿಗರಿಗೆ ನಮ್ಮ ವಿಡಿಯೋ ನೋಡಿದ್ರೆ ಈ ದೇಶ ನಮಗೆ ಗೊತ್ತು ಗುರು. ಎಲ್ಲ ದೇಶಗಳ ಆಗು ಹೋಗುಗಳನ್ನು ನಾವು ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ಬರೀ ವಿಚಿತ್ರವಾದ ಜಾಗಗಳಷ್ಟೇ ಅಲ್ಲ, ಅಲ್ಲಿನ ಕಲ್ಚರ್ನ ತೋರ್ಸೋಕೆ ಇಷ್ಟಪಡ್ತಾ ಇದೀವಿ. ಇದೆಲ್ಲ ಮುಗಿಸ್ಕೊಂಡು ಕೊನೆಗೆ ನಮ್ಮ 100ನೇ ದೇಶ ಬ್ರೆಜಿಲ್ಗೆ ಕಾಲಿಟ್ಟಿದ್ದೀವಿ. ಸೊ ವೆಲ್ಕಮ್ ಟು ಬ್ರೆಜಿಲ್. ಸೊ ಇಲ್ಲೆಲ್ಲ ನಡ್ಕೊಂಡೇ ಓಡಾಡಬೇಕು. ಅವ್ರಿಗೆ ಇನ್ನೇನು ಆಕ್ಸೆಸ್ ಇಲ್ಲ. ಅದು ನಡೆಯೋಕೆ ನಾರ್ಮಲ್ ಇಲ್ಲ, ಫುಲ್ ಬೆಟ್ಟ ಗುಡ್ಡ. ಇಷ್ಟು ಹೈಟ್ವರೆಗೂ ಕಟ್ಕೊಂಡು ಹೋಗೋರು ನೋಡಿ, ಅಲ್ಲಿ ಫುಲ್ ಹೈಟ್ವರೆಗೂ. ಇವ್ರು ಫಸ್ಟ್ ಆಫ್ ಆಲ್ ಫವೆಲ್ ಅಂತ ಹೆಂಗ್ ಹುಡ್ಕೊಂತ ಗೊತ್ತಾ ಕಿರಣ್? ಕೆಲಸ ಮಾಡಕ್ ಬರ್ತಿದ್ರು ಗೊತ್ತಾ? ಅವಾಗ ಕಾಫಿ ಪ್ಲಾಂಟೇಶನ್ ಬಂದಾಗ ಕೆಲಸ ಮಾಡಕ್ ಬರ್ತಿದ್ರು. ಸೌ ಪೌಲೋ ಇಂದ ಎಷ್ಟೊಂದ್ ಜನ ಇಲ್ಲಿ ಕೆಲಸ ಹಾಯಿಸ್ಕೊಂಡು ಬರ್ತಾ ಇದ್ರು. ಅವಾಗ ಕ್ಯಾಪಿಟಲ್ ಆಗಿತ್ತು ರಿಯೋ. ಆಕ್ಚುಲಿ ಅವಾಗ ಬಂದವ್ರಿಗೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಿಲ್ವಂತೆ. ಅವಾಗ ಇವ್ರಿಗೆ ಮನೆ ಇರ್ಬೇಕಾಗಿತ್ತಲ್ಲ, ಬೆಟ್ಟ ಗುಡ್ಡಗಳು ಸಿಕ್ಕದಾಗೆಲ್ಲ ಏನ್ ಮಾಡ್ಕೊಂತ ಬಂದ್ರು, ಈ ತರ ಬೆಟ್ಟಗಳ ಮನೆಗಳನ್ನ ಕಟ್ಕೊಂತ ಬಂದ್ರು. ಅದು ಇವಾಗ ಫವೇಲ್ ಆಗಿ ಏನೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿ ಇವಾಗ ಟರ್ನ್ ಅಪ್ ಆಗಿದೆ ಒಂದು 20 ವರ್ಷದಿಂದ. This blue building right here, it's a public hospital. Hospital. Dr. Albert Sabin. If we have some problem, we came here and we don't need to pay nothing. Oh. Okay? And in the second blue building, we have courses to the people learning how to cut hairs, how to do nails of the women's hair of the women's, how to learn the language English, Spanish, French. And that third one, blue, can you see it? That's the enterprise who take care of the water of the favela. But who is gonna pay for this one? You are not paying the money. Government. Brazil government. ದಿಸ್ ಇಸ್ ಅ ಗೌರ್ಮೆಂಟ್ ಓನ್ಡ್. Government. ಸೊ ಇಲ್ಲಿ ಹಾಸ್ಪಿಟಲ್ಲು ಜನಗಳಿಗೆ ಕಲ್ಸ್ಕೊಡೋದು ಎಲ್ಲ ಇದೆ ಗುರು. ಗೌರ್ಮೆಂಟ್ ಆಲ್ಸೋ ಗೌರ್ಮೆಂಟ್ ಇಸ್ ಹೆಲ್ಪಿಂಗ್ ದ ಪೀಪಲ್, ರೈಟ್? Yes, exactly. ಓಕೆ. ಫುಟ್ಬಾಲ್ ಫೀಲ್ಡ್ ಅಂತೆ ಗುರು ಇದು. ಆಮೇಲೆ ಇಲ್ಲಿ ಇವೆಂಟ್ಸ್ ಎಲ್ಲ ನಡೆಯುತ್ತಂತೆ, ಮದುವೆ ಗಿದ್ವೆ ಎಲ್ಲ ನಡೆಯುತ್ತಂತೆ ಇಲ್ಲಿ. Chowdhury. ನೌ ಇಟ್ ಇಸ್ ಎ ಬಾರ್. Yes, I told you they do the Baile Funk party right here. Yesterday we had the Baile Funk right here. Oh, yesterday there was a party here. Yeah, it was. Oh, and party look place. at that! Look at that! Look at that! Wow. Oh, it's a party place. And this here, it's not a lot. Sometimes they put a lot of beer going to the end of this place. ಓಕೆ, ಪಾರ್ಟಿ ಪ್ಲೇಸ್ ಗುರು ಇದು ಫುಲ್ಲು. ಎಣ್ಣೆ ಹೊಡ್ಕೊಂಡು ಮಜಾ ಮಾಡ್ಕೊಂಡು. ನಾವು ಫವೆಲ ಹಂಗಿರುತ್ತೆ ಅನ್ಕೊಂಡಿರ್ತೀವಿ. ನೋಡಿ ಇಲ್ಲಿ ಫುಟ್ಬಾಲ್ ಇದ್ಕೊಂಡು ಗೋಲ್ಕಿ ಇದು ಇಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೇ ಆಟ ಆಡ್ತಾರೆ, ಮದುವೆನೂ ಆಗ್ತಾರಂತೆ. ಮತ್ತೆ ನೆನ್ನೆಲ್ಲ ಕುಡಿದ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ, ಪಾರ್ಟಿ ಪ್ಲೇಸ್ ಥರ. ಅಪ್ಪ, ಓ ಮೈ ಗಾಡ್, ಇದಂಗಿದೆ ನೋಡ್ಚಿನ್ನು ಫವೆಲ. ಹೆಂಗೂರು ಇಲ್ಲಿ ಹಿಡ್ಕೊಂಡು ಹೋಗೋದು ಅಲ್ವಾ? ಒಂದೊಂದು ಹೆಜ್ಜೆ ನೋಡ್ಕೊಂಡು ಇಡಬೇಕು ಕಿರಣ. ಕೇಬಲ್ಗಳು ನೋಡ್ಬೋದು, ನಮ್ಮ ತಲೆ ಮೇಲೆ ಐತೆ ಅಲ್ವಾ? ಸದ್ಯಕ್ಕೆ ಎಲೆಕ್ಟ್ರಿಸಿಟಿ ಅಲ್ವಂತೆ ಚಿನ್ನ. ಟೆಲಿಫೋನು, ಕೇಬಲ್ಲು ಎಲ್ಲ ಆಯ್ತಾ? ಮಿಕ್ಸ್ ಆಟೋ. ಅದ್ರ ಕಿಡ ಇಲ್ಲಿ ತಿರುಗಿ ನೋಡಿ, ಇಲ್ಲಿ ಹಿಂಗೆ. ಓ ಮೈ ಗಾಡ್. ಏನು ಗೊತ್ತಾ, ಇಲ್ಲಿ ನನಗೆ ಆಶ್ಚರ್ಯ ಅಂದರೆ ಅವ್ರು ಹೇಳಿದ್ರಲ್ಲ ಯಾಕೆ ಅವ್ರು ಇನ್ನೂ ಇಲ್ಲಿ ಇರ್ತಾರೆ ಅಂದರೆ ಚೀಪ್ ಅಂತ, ಆರಾಮಾಗಿ ಅವ್ರ ರೆಸಿಡೆನ್ಸ್ನ ಹಿಡಿಬಾರ್ದಂತಮ್ಮ. ಓಕೆ ಚಿನ್ನ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಹೇಳ್ತೀನಿ ಬಾ, ಆಮೇಲಿಂದ ಹೇಳ್ತೀನಿ. ಕ್ಯಾಮ್ರಾ ಅಂತ ಕೇಳೋಣ. ನಾವು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇಲ್ಲ, ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ನೀವೆಲ್ಲರಿಗೂ. ಹೆಂಗೆ ಇರುತ್ತೆ ದೇಶಗಳು, ಜನಗಳು, ಸ್ಲಮ್ಗಳು ಅಂದರೆ ಹೆಂಗೆ, ಜನಜೀವನ ಹೆಂಗಿರುತ್ತೆ. ನಾವಿರೋದೇ ದೊಡ್ಡದು ಅಂದ್ಕೊಂಡ್ಬಿಟ್ಟಿರ್ತೀವಿ, ನಾವಿರೋದೇ ಗ್ರೇಟ್ ಅಂದ್ಕೊಂಡ್ಬಿಟ್ಟಿರ್ತೀವಿ.
ಅದಕ್ಕೂ ಮೀರಿದ್ದು ಪ್ರಪಂಚದಲ್ಲಿ ಇನ್ನೂ ಏನೇನೋ ಇರ್ತವೆ. ಕೆಲವರು ಅಪ್ರಿಷಿಯೇಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಪ್ರೋತ್ಸಾಹ ಮಾಡಿದ್ರೆ ಈ ಥರ ಇನ್ನೂ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಪ್ರಪಂಚದ ಮೂಲೆ ಮೂಲೆ ಜನಗಳು ಹೆಂಗಿರ್ತಾರೆ, ಜಾಗಗಳು ಹೆಂಗಿರ್ತವೆ ಅಂತ ತೋರ್ಸೋಕೆ ಪ್ರಯತ್ನ ಪಡ್ತೀವಿ. ಆ್ಯಕ್ಚುಲಿ ನಾವು ನಿಮಗೆ ಗೊತ್ತಿರೋ ಹಾಗೆ ನಾವು ಎಲ್ಲರ ಥರ ಬರೀ ತಳುಕು ಬಳಕೆ ಜೀವನ ಮಾತ್ರ ತೋರ್ಸೋಕ್ಕೆ ಇಷ್ಟಪಡಲ್ಲ. ಒಂದು ದೇಶಕ್ಕೆ ಅಂತ ಹೋದಾಗ ಎಲ್ಲ ಅದ್ರದ್ದು ಬ್ಯೂಟಿನೂ ತೋರಿಸ್ತೀವಿ, ಅದ್ರದ್ದು ರಿಯಾಲಿಟಿ ಕೂಡ ತೋರ್ಸೋಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಹಿಂಗೆ ಇದು ನಮ್ಮ 100ನೇ ಕಂಟ್ರಿ. ಆದರೂ ಇವತ್ತು ನಂಗೆ ಹೇಳ್ಬೇಕು ಅನ್ನಿಸ್ತಾ ಇದೆ, ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಅಂತ ಹೇಳೋಕ್ಕಾಗಲ್ಲ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತೀವಿ. ನೋಡ್ತಾ ಇದ್ದಾರೆ ಹೆಂಗೆ ತಿರುಗಾಡ್ತಿದ್ವಿ, ಬೆಳಗ್ಗೆ ಸ್ಟಾರ್ಟಿಂಗಿಂದ ತಿರುಗಾಡ್ತಿದ್ವಿ. ಎಲ್ಲ ಒಂದು ಕಡೆ ಹಿಂದೆ ತಿರುಗಿ ನೋಡಿದಾಗ ಎಲ್ಲರೂ ಹೇಳ್ತಾರೆ, ಇಷ್ಟೊಂದೆಲ್ಲ ಮಾಡ್ತಾರೆ, ನಿಮ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರು ಇಲ್ವಾ ಗುರು ಅಂತ. ನಮ್ಮ ನಂಬರಿಂದ ಯಾವತ್ತೂ ಇಲ್ಲ. ಬಟ್ ಅದೊಂಥರ ನಮಗೆ ಡಿಮೋಟಿವೇಟ್ ಆಗುತ್ತೆ. ಎಕ್ಸಾಕ್ಟ್ಲಿ, ದಿಸ್ ಡಿಮೋಟಿವೇಟ್ ಆಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಯೂಶಲಿ ಕೇಳಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ. ಸೊ ಈ ವಿಡಿಯೋಲಿ ಕೇಳ್ತಾ ಇದ್ದೀವಿ. ಸೊ ಬನ್ನಿ ಫವೆಲ್ಲ ತಿರುಗಾಡ್ಕೊಂಡು ಹೋಗೋಣ. ಮನೆಗಳು ತೋರಿಸ್ತೀವಿ ಆ್ಯಕ್ಚುಲಿ ಇವ್ರದ್ದು ಹೆಂಗಿದೆ ಮನೆಗಳು ಅಂತ. ಈ ಥರ ಸಖತ್ತಾಗಿದೆಯಲ್ಲ ಕಿರಣ, ಕೋಟಿಯಾಡೆಲ್ಲ ಇದೆ. ಬಂದು ಸೇರ್ಕೊಂಡ್ಬಿಟ್ರೆ ಪೊಲೀಸರು ಹೆಂಗೆ ಹುಡುಕ್ತಾರೆ ಇವ್ರನ್ನ. ಅಲ್ಲ ಮನೆ ನೋಡಿ ಸಖತ್ತಾಗಿದೆ, ಕೋಟಿಯಾಡು, ಗ್ರಿಲ್ಲು, ಸೇಫ್ಟಿ. ಅಯ್ಯೋ ಹಿಂಗೆ ವಾ ಇಲ್ಲಿ ಬಂದು ಸೇರ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ಹಲೋ, ಚಿಕ್ಕಾಣಿ ಅಂಗಡಿ ಇದೆ ಇಲ್ಲೊಂದು. ಓ ಅಕ್ಕ ಪೇಂಟಿಂಗ್ ಮಾಡ್ತಾವ್ರೆ ಚೆನ್ನಾಗಿ. Here we have some products about the favelas and about the capoeira, okay? And here some children do these arts, like this girl is doing right now. This is the boss of the capoeira show. Okay. nice. Like to meet you. Nice to meet you. Nice to meet you. From India. Passeando no Brasil, isso aí. What is say? You are traveling, going Yeah, to Zizi. Brazil. Yeah. Are you like? Muy piano. Yeah, it's good. It's good. Boa, besta. Adios. Obrigado. Ciao. Bye bye. ಚಿಕ್ಕುಡಿಚಿನು ಮಕ್ಕಳಿಗೆ ಆರ್ಟು ಅದು ಎಲ್ಲ ಹೇಳ್ಕೊಡ್ತಾರೆ ಗುರು. ಹೌದು. ಅಂದರೆ ಸುಮ್ಮನೆ ಬಿಡಲ್ಲ, ಕೆಲವು ಮಕ್ಕಳಿಗೆ ಎಲ್ಲನೂ ಹೇಳ್ಕೊಡ್ತಾರೆ. ಸೊ ನಾವಿಲ್ಲಿ ಒಂದು ಫೇಮಸ್ ಶೋ ನೋಡೋಕೆ ಬಂದಿದ್ದೀವಿ. ಮಿಕ್ಸ್ ಆಫ್ ಡ್ಯಾನ್ಸ್ ಆ್ಯಂಡ್ ಫೈಟಿಂಗ್ ಎರಡು. ಮಕ್ಕಳದು. ಏನು ಸೂಪರ್ ಅಲ್ವಾ. ಆ್ಯಕ್ಚುಲಿ ನನಗೆ ಏನೇನು ಇಷ್ಟ ಆಯಿತು ಅಂತ ಹೇಳಿದ್ರೆ, ಹುಡುಗರ್ದಿಲ್ಲಿ ಅವ್ರು ಇದನ್ನು ಕಲೆನೇ ಕಲಿಸ್ಕೊಡ್ತಾರೆ. ಸಾಂಬ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು. ಮತ್ತು ಇವ್ರು ಏನಂದ್ರೆ ಗೊತ್ತಾ, ಚಿಕ್ಕ ಹುಡುಗ 1 ಮಿಲಿಯನ್ 2 ಮಿಲಿಯನ್ ಎಷ್ಟಾದ್ರು ಡೊನೇಷನ್ ಮಾಡ್ಬೋದು ನೀವು ಅಂದ್ಬಿಟ್ಟು ಕ್ರೆಡಿಟ್ ಕಾರ್ಡ್ದು ATM ಮಿಷಿನ್ ತೊಗೊಂಬಂದ. ಮಿಷಿನ್ ತೊಗೊಂಬಂದು ಸ್ವೈಪಿಂಗ್ ಮಿಷಿನ್. ಸೊ ಹತ್ರ ಖುಷಿ ಆಯಿತು. ಇದನ್ನ ಮಾತ್ರ ಇಂಗ್ಲೀಷಲ್ಲಿ ಹೇಳ್ದ ಡೊನೇಷನ್, ಇದಕ್ಕಿದೆಲ್ಲ ಪೋರ್ಚುಗೀಸಲ್ಲಿ ಹೇಳ್ದ. ಚಿಕ್ಕ ಮಕ್ಳಿಗೆ ಎಷ್ಟು ಚೆನ್ನಾಗಿ ಇಂಡಿಪೆಂಡೆನ್ಸ್ ಕಳಿಸ್ಕೊಡ್ತಾರೆ ಗೊತ್ತಾ ಕಿರಣ್ ಅವರು. ನಾವು ಅನ್ಕೋತೀವಿ ಸ್ಲಮ್ ಮಕ್ಕಳು ಸರಿಯಾಗಿ ಬೆಳೆಯಲ್ಲ ಅಂತಾನು. ಆ ಥರ ತಪ್ಪು ತಿಳ್ಕೊಂಡಿರ್ತೀವಿ ನಾವು. ಸ್ಲಮ್ ಮಕ್ಕಳು ಯಾಕೆ ಚೆನ್ನಾಗಿ ಬುದ್ಧಿ ಕಲ್ತಿರ್ತಾರೆ ನೋಡಿ. ಎಷ್ಟು ಪುಟ್ಪುಟಾಣಿ ಮಕ್ಕಳುಗಳು ಅವ್ರ ಥರ ಕಲ್ತ್ಕೊಂಡ್ರೆ ಅವ್ರ ಜೀವನ ನಡೆಸ್ಕೊಬೋದಲ್ವಾ. ನನಗೆ ಯಾಕೋ 2.5 ಲಕ್ಷಕ್ಕೂ ಜಾಸ್ತಿ ಜನ ಇರಂಗಿದ್ದಾರಪ್ಪ ಅಲ್ವಾ. ಹಾಂ, ಸೆನ್ಸೆಕ್ಸ್ ಎಲ್ಲ ಮಾಡಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇದೆಲ್ಲ ಹೆಂಗೆ ತಿರ್ಗಾಡೋಕ್ಕೆ ಸಾಧ್ಯ ಇಲ್ಲೆಲ್ಲ. ಹೋಗಿ ತಿರ್ಗಾಡೋ ಸೀನೇ ಇಲ್ಲ ಇಲ್ಲೆಲ್ಲ. ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಅಂದರೆ, ಮನೆಗಳು ಎಲ್ಲ ಥರ ಮನೆಗಳು ನೋಡ್ತಾರೆ. ಹೆಂಚಿನ ಮನೆಗಳನ್ನ ನೋಡ್ತಾ ಇಲ್ಲ ನೋಡು. ಬಿಲ್ಡಿಂಗ್ಗಳು ನೋಡು ಕಿರಣ್, 3-4 ಫ್ಲೋರ್ಗಳು. ಕೆಲವರು ಶೀಟ್ ಮನೆಗಳು ಹಾಕೊಂಡವ್ರೆ, ಕೆಲವರು ಮೋಲ್ಡ್ ಹಾಕೊಂಡವ್ರೆ. All these houses that can you see here, it's only one favela. It's only Rocinha, okay? Yeah, and that entrance, it's the last point that you can go by car, motorbike, truck. Or an ambulance. The people who are staying there, they don't have access to car. No, Bike, motorbike. Walking. Okay. In some streets, motorbikes, but there are some alleys that you cannot go by motos, only walking, because there are stairs and no space to motos. ಓ ಗುರು, Only walking. ಅಲ್ಲಿವರೆಗೂ ಅಷ್ಟೇ ಅಂತೆ ಕಾರು ಬೈಕು. ಅದಾದ್ಮೇಲೆ ಅಲ್ಲಿ ಏನಿದೆ ಮನೆಗಳು, ಎಲ್ಲ ಮನೆಗಳಿಗೆ ನಡ್ಕೊಂಡು ಹೋಗ್ಬೇಕಂತೆ. ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಅಕಸ್ಮಾತ್ ಏನೋ ತೊಗೊಬೇಕು ಅಂದರೆ, ಏನೋ ಐಟಮ್ಸ್ ತೊಗೊಬೇಕು, ಅದೊಂಥರ
ಏನಿದೆ ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಅಲ್ಲಿ ಜನಗಳು ಇರ್ತಾರೆ, ಅವ್ರು ಅಲ್ಲಿಂದ ಎತ್ಕೊಂಡೋಗಿ ಮನೆ ಕೊಡ್ತಾರೆ. ಎಷ್ಟು ಸಾವಿರ ಮನೆ ಇದೆ ಇಲ್ಲಿ. ಎಲ್ಲರೂ ನಡ್ಕೊಂಡು ಹೋಗ್ಬೇಕು ಗುರು. ಹೌ ಡಸ್ ದ ವಾಟರ್ ಕಮ್ ಹಿಯರ್? ಸೀವೇಜ್ ಸಿಸ್ಟಮ್ ಅಂಡ್ ವಾಟರ್. The water, it's pumped from the city in these white tubs with bombs. It's pumped. ಓಕೆ. ಏನಂತ ಕೇಳೋ ಅರ್ಥ ಆಗಲಿಲ್ಲ. ವಾಟರ್ ಪಂಪ್ ಮಾಡ್ತಾರಂತೆ. ಎಲ್ಲಿಂದ? From where they pump the water? This, Where is the water coming from? came from the city. We Okay. have it. We have it. We have Namtara. we have two enterprises, SEDAI and Águas do Rio, and they work together with the government to this work, okay? And this water, it's ready to, can you take shower, clean your hands, clean your glasses. But if you want to drink, you need to use one filter in your kitchen. They do have the toilets here everywhere. Yes. It's normal, Yes, yes. ಓಕೆ. Yes. not difficult. And to take a shower with hot water, we have the electrical equipment with Okay. electricity. Many people use gas, but here in Brazil and here we usually use electricity. They have electricity, they have Yes, water. yes. Everyone. Everyone. ಓಕೆ, ದಟ್ಸ್ ಗುಡ್ ಆ್ಯಕ್ಚುಲಿ. ಸೊ ಮೇನು ಎಲೆಕ್ಟ್ರಿಸಿಟಿ, ಇಲ್ಲೆಲ್ಲ ಕಡೆ ಗೌರ್ಮೆಂಟ್ ಎಲೆಕ್ಟ್ರಿಸಿಟಿ ಕೊಟ್ಟವ್ರೆ, ನೀರು ಕೊಟ್ಟವ್ರೆ. ಆಮೇಲೆ ಇಲ್ಲಿರೋ ಮನೆಗಳು ಕೇಳಿದೆ ನಾನು, ಸ್ವಂತ ಮನೆನ ಏನು ಗುರು ಅಂತ. 2 ಥರ ಇದೆ. ಒಂದು ಗೌರ್ಮೆಂಟ್ ಅವರು ಪೇಪರ್ ಕೊಟ್ಟವ್ರೆ, ಬರೀ 10% ಮನೆಗಳಿಗೆ ಮಾತ್ರ. ಇನ್ನು 75% ಮನೆಗಳಿಗೆ ಫವೇಲಾ ಅಂದರೆ ಈ ಸ್ಲಮ್ಮಲ್ಲಿ ಒಂದು ಅಸೋಸಿಯೇಷನ್ ಇದೆ ಅಂತೆ, ಅವ್ರು ಪೇಪರ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಮಿಕ್ಕಿದ್ದಕ್ಕೆಲ್ಲ ಪೇಪರೇ ಇಲ್ವಂತೆ. ಅಂದರೆ ಅವ್ರ ಪಾಡಿಗೆ ಅವ್ರು ವರ್ಷಾನ್ಗಟ್ಲಿಂದ ಇದ್ದಾರಂತೆ, ಹಂಗೆ ಬೆಳ್ಕೊಂಬಂದ್ಬಿಟ್ಟಿದ್ದಾರಂತೆ. ಸೊ 2 ಫವೇಲಾ ಅವ್ರಿಗೆ ಕೊಟ್ಟಿದ್ದಾರೆ ಇಲ್ಲೆಲ್ಲ. ಮೋಸ್ಟ್ಲಿ ಮೋಸ್ಟ್ ಆಫ್ ದೆಮ್ ಇಲ್ಲಿರೋದು ಅಸೋಸಿಯೇಷನ್ ಕೊಟ್ಟಿರೋ ಪೇಪರಿಂದಾನೆ. Yes. Can I show you one video of what happened right here? I'm gonna show you. ಬಂದರೆ ಹೆಂಗೆ ಗುರು ಅಂತ ನಾನು ಕೇಳ್ತಾ ಇದ್ದೀನಿ. ನಾವು ಎಷ್ಟು ಮೆಟ್ಲೆತ್ಕೊಂಬಂದ್ವಪ್ಪ ಅವಾಗಿಂದ. ನೋಡು ಅಲ್ಲಿ ನೋಡು ಬೈಲ್ ಚಿನ್ನು ಅಲ್ಲಿ. Look at this. ಅಲ್ಲಿ ನೋಡಲ್ಲಿ. Oh, this is favela. Right here in Rocinha in the main street. Oh, the bikes are all gone. Oh my God. This was in the news. Yes, in the news. Oh my God. Oh. Look. It's difficult. Very hard. Wow. Did anyone die? Sometimes that is possible. Oh. When was this? When was this? This was October 22, I think. October 22. Oh my God. ಇವಾಗ ರೀಸೆಂಟ್ ಆಗಿ. This I am. He, one of the men who built this house, he told us that they ever tried to build up in the solid rocks, but sometimes they cannot. And for this reason, they build the house together, one each other, very close one each other, because this helps the structure to don't falling down. And it's very good to be near, close one each other, because if some resident needs something to eat, they can change with the neighborhood. Rice, beans, steak, milk, egg, or if they don't have nothing to change, they can take the food and they can pay after. If some family have some problem, the residents can help. If some couple have a fight, the neighborhood can help to stop the fight. How difficult it is for them? I mean, they have a family, they have a big family or what? In many houses you have 1 people, 8 people, 10 people, 5 people, many different numbers. For example, if you're staying in favela and if you go inside the city and tell them I want a job but I stay in favela, do they give the job? You can, yes, you get. There is no differences. No. If you have your papers, your ID paper, you can work in Ipanema, Copacabana, live in Rocinha, live in Vidigal. There is no problem. ನಾನು ಆಮೇಲೆ ಕೇಳಿದೆ, ನಾನು ಮಕ್ಕಳನ್ನ ಹೆಂಗಪ್ಪ ನೋಡ್ಕೊತಾರೆ ಇಲ್ಲಿ ಫವೇಲಾದಲ್ಲಿ ಅಂದರೆ, ಇವರು ಒಂದು ಆರ್ಗನೈಸೇಷನ್ಸ್ ಇರುತ್ತಂತೆ. ಲೈಕ್ ಒಂದೊಂದು ಫವೇಲಾಗೂ 1700 ಫವೇಲಾ ಏನಿದೆ, ಎಲ್ಲ ಫವೇಲಲ್ಲೂ ಒಂದು ಆರ್ಗನೈಸೇಷನ್ನು, ಒಂದು ಕಮ್ಯುನಿಟಿ ಇರುತ್ತಂತೆ. ಅವ್ರಿಗೆ ಚಿಕ್ಕ ಮಕ್ಕಳಿಂದ ಜಿಜುಟ್ಸು ಅಥವಾ ಕರಾಟೆ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಎಸ್ಪೆಷಲಿ ಇಂಗ್ಲೀಷ್ನ ಕಲಿಸ್ಕೊಡ್ತಾರಂತೆ. ನೋಡ್ತಾ ಇದ್ದಾರೆ ನೀವು ಎಷ್ಟು ಜನ ಟೂರ್ ಗೈಡ್ಗಳು ವರ್ಕ್ ಮಾಡ್ತಾರೆ ಇಲ್ಲಿ. ಟೂರ್ ಗೈಡ್ ಆಗಿರ್ಬೋದು ಅಥವಾ ಕೋಪಕಬಾನ ಬೀಚಲ್ಲಿ ಏನಾದರೂ ಒಂದು ಜೀವನ ಕಟ್ಕೊಳಕ್ಕೆ ಎಲ್ಲ ಥರದ ಫೆಸಿಲಿಟೀಸ್ ಮಾಡಿಕೊಡ್ತಾರೆ. ಮತ್ತು ಗೌರ್ಮೆಂಟ್ ಅವರು ಬಡವ್ರಿಗೆ ಒಂದು BPL ಕಾರ್ಡ್ ಥರ, ನಮ್ಮಲ್ಲಿ BPL ಕಾರ್ಡ್ ಇದೆಯಲ್ಲ ಅದೇ ಥರ ಒಂದು ಕಾರ್ಡ್ ಕೊಟ್ಬಿಟ್ಟು ದುಡ್ಡನ್ನ ಹಾಕ್ತಾರಂತೆ.
ಸೊ ಉಪಯೋಗಿಸ್ಕೊಳಕ್ಕೆ. ಸೊ ಆ್ಯಕ್ಚುಲಿ ನನಗೆ ಗೊತ್ತಿರೋ ಇವ್ರು ಹೇಳಿರೋ ಪ್ರಕಾರ ಗೌರ್ಮೆಂಟ್ ಅವರೇನು ಇವ್ರನ್ನ ಬಿಟ್ಬಿಟ್ಟಿಲ್ಲ, ಆರಾಮ್ ನೋಡ್ಕೋತಾ ಇದ್ದಾರೆ ಅನಿಸ್ತಾ ಇದೆ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಯಾವಾಗ ಫವೆಲಾ ಸ್ಟಾರ್ಟ್ ಆಯಿತು ಅಂದರೆ 19th ಸೆಂಚುರಿ ಏನಾಗುತ್ತೆ, ಎಲ್ಲ ಕಡೆಯಿಂದ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಫಸ್ಟ್ ಇಲ್ಲಿ ಸ್ಲೇವರಿ ಇತ್ತು ಗೊತ್ತಾ, ಪೋರ್ಚುಗೀಸರು ಏನು ಮಾಡ್ತಾಯಿದ್ರು, ಎಲ್ಲ ಕಡೆ ಸ್ಲೇವ್ಸ್ನ ಕರ್ಕೊಂಡ್ಬರ್ತಾಯಿದ್ರು. ಅದಾದಮೇಲೆ ಈ ಮೈಗ್ರೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಜಪಾನಿಂದ, ಇಟಲಿಯಿಂದ ಅಥವಾ ಬೇರೆ ಬೇರೆ ಲೆಬನೀಸಿಂದ ಎಲ್ಲ ಬರ್ತಿದ್ರು. ಅವಾಗ ಏನು ಮಾಡ್ತಾರೆ, ಇಲ್ಲಿ ರಿಯೋ ಬಂದು ಮಧ್ಯದಲ್ಲಿ ಇದು ಪೋರ್ಟ್ಗೆ ಹತ್ರ ಇದೆ, ಆಮೇಲೆ ಸೋ ಪೌಲೋ ಮಧ್ಯದಲ್ಲಿದೆ. ಇವ್ರು ಏನು ಮಾಡ್ತಾರೆ, ಬರೋರು ಹೋಗೋದೇ ಇಲ್ಲ ಸೋ ಪೌಲೋಗೆ, ಇಲ್ಲೇ ಈ ಬೆಟ್ಟದ ಮೇಲೆ ಅವರು ಫಾರ್ಮಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ, ವ್ಯವಸಾಯ ಸ್ಟಾರ್ಟ್ ಮಾಡ್ಕೋತಾರೆ. ವ್ಯವಸಾಯ ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತಾರೆ, ಫುಲ್ ಸಾಗಾಣಿಕೆ ಮಾಡೋಕ್ಕೆ ಇದು ಮಾಡ್ತಾರಂತೆ. ಅವಾಗ ಅವ್ರಿಗೆ ವ್ಯವಸಾಯ ಮಾಡ್ಕೊಂಡವ್ರಿಗೆ ಮನೆಗಳಿರಲ್ಲ, ಯಾಕಂದರೆ ಎಲ್ಲೆಲ್ಲೂ ಬಂದಿರ್ತಾರೆ. ಮತ್ತು ಗೌರ್ಮೆಂಟ್ ಎಲ್ಲ ಇವಾಗ ಅಟ್ಲೀಸ್ಟ್ ಡೆವಲಪ್ ಆಗ್ತಿದೆ ಬ್ರೆಜಿಲ್, ಅವಾಗಂತೂ ಅಷ್ಟೊಂದು ಕಂಡೀಷನ್ ಚೆನ್ನಾಗಿರಲಿಲ್ಲ. ಏನು ಮಾಡ್ತಾರೆ, ಫಾರ್ಮಿಂಗ್ ಮಾಡ್ತಾರೆ ಬೆಟ್ಟದ ಮೇಲೆ ಅಲ್ವಾ, ಅಲ್ಲೇ ಮನೆ ಕಟ್ಕೊಳಕ್ಕೆ, ನೀವು ಇದೆಲ್ಲ ನೋಡ್ತಾ ಇದ್ದರೆ ಬೆಟ್ಟದ ಮನೆಗಳೆಲ್ಲ ಮನೆ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗಿಂದ ಫವೇಲಾ ಅಂತ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟ್ ವ್ಯವಸಾಯದ ಲ್ಯಾಂಡ್ ಆಗಿತ್ತು. ಆವಾಗ 20th ಸೆಂಚುರಿ ಆದಮೇಲೆ ಏನು ಮಾಡ್ತಾರೆ, ಗ್ಯಾಂಗ್ಸ್ಗಳು ಬರ್ತವೆ. ಸೊ ಇಲ್ಲಿಗಲ್ ಥಿಂಗ್ಸ್ನ ತೊಗೊಂಬರೋದಾಗಲಿ ಅಥವಾ ಮಾರುಜುನ ಆಗಿರ್ಬೋದು, ಕೊಕೈನ್ ಆಗಿರ್ಬೋದು. ಯಾಕಂದರೆ ಬೆಟ್ಟ ಕೇಳಿ ಬೆಟ್ಟ ಇಲ್ಲಿ ಮೆಕ್ಸಿಕೋ ಹತ್ರ ಇದೆ, ಮತ್ತು ಇನ್ನೊಂದೇನು ಕೊಲಂಬಿಯಾ ಹತ್ರ ಇದೆ. ಸೊ ಎಲ್ಲ ಕಡೆಯಿಂದ ಏನು ಮಾಡ್ತಾರೆ, ಆವಾಗ ಇವ್ರು ಬಂದು ಸೇರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಆಗ್ತಾ ಇಲ್ಲಿ ದೊಡ್ಡ ಮಾರ್ಕೆಟೇ ಬಿಲ್ಡ್ ಆಗುತ್ತೆ. ಆ ಮಾರ್ಕೆಟ್ ಬಿಲ್ಡ್ ಆದಾಗ ಹೆಂಗಾಗುತ್ತೆ ಅಂದರೆ, ಈ ಜಾಗದಲ್ಲಿ ಅದು ಅಂತ ಒಂದು ಸ್ಟ್ಯಾಂಪ್ ಆಗಿಬಿಡುತ್ತೆ ಇವಾಗ. ಸೊ ಇಲ್ಲಿನ ಜನಕ್ಕೆ ಅದು ಗೊತ್ತೇ ಇರಲ್ಲ. ಇವಾಗ ನಾವು ನೋಡಿದ್ವಿ ಸ್ಟಾರ್ಟಿಂಗಲ್ಲೇ ಎಂಥ ಅಲ್ಲೆಲ್ಲ ಬಿಸಾಕಿರ್ತಾರೆ. ಆವಾಗ ಸ್ಲಮ್ಮಾಗಿ ಸ್ಟಾರ್ಟ್ ಆಗುತ್ತೆ, ವ್ಯವಸಾಯದ ಭೂಮಿಯಿಂದ ಸ್ಲಮ್ಮಾಗಿ ಸ್ಟಾರ್ಟ್ ಆಗುತ್ತೆ ಫವೇಲಾ. ಸೊ ದಿಸ್ ಇಸ್ ವೇರ್ ದ ರೈನ್ ವಾಟರ್ ಗೋಸ್, ದ ರೈನ್ ವಾಟರ್. Every water, yeah. ಎಲ್ಲ ವಾಟರ್ ರೈನ್ ವಾಟರ್ ಅಂತಾನೆಲ್ಲ. Look, mouses, huts. Can you see in there? Rat, yeah. That's everywhere. Yeah. ಕೇಬಲ್ We'll ಏನು go this way. ಕ್ರೇಜಿ ಅಣ್ಣ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಣ್ಣ? And Max, these are the telephone cables or the internet cable? This one. Yes, it's all mixed. Internet, TV, telephone, all together. ಎಲ್ಲ ಮಿಕ್ಸ್ ಆಗ್ಬಿಟ್ಟೈತಂತೆ ಕೇಬಲ್ಸು. ನಿನ್ನ ತಲೆ ಮೇಲೆ ಎಲ್ದೋ ಕಕ್ಕ ಚಿನ್ನು ಸುಮ್ಮನೆ ಕಕ್ಕ ನೀರು ಬಿತ್ತು. ಸಕಲಾಗಿದೆ ಕಕ್ಕ ನೀರು ಬಿತ್ತು. ತಲೆಸಾರ ಮಾಡ್ಕೊತೀನಿ ನಾನು. No houses, no one is staying here. Yeah, this one they're gonna hand to someone. It's ready. It's empty to now. hand to someone. Okay. So ಮನೆ ಈ ಥರ ಇರುತ್ತೆ ಗುರು. ತುಂಬಾ ದೊಡ್ಡದೇ ಇದೆ ಕಿರಣ್. It's big. It's big. It's big. It's big. Yeah. It's actually the big houses. The houses are too big. Yeah, they are big. This there's no outs. There's no outs. ಏನು ಗಾಳಿ ಆಡಲ್ಲ, ಏನೂ ಇಲ್ಲ ಚಿನ್ನು. ಎಲ್ಲ ಕಡೆ ಕೇಬಲ್ಗಳು, ವಾಸನೆಗಳು ಅದೇ. ಹಿಂಗೆ ಗಲ್ಲಿಗಳಲ್ಲಿ ಮನೆಗಳು. ಓ ಮೈ ಗಾಡ್, ಜೀವನ ಇಲ್ಲಿ ಜನಗಳು ಸಂತೋಷವಾಗವ್ರು ಚಿನ್ನು. ಹೌದು, ನಾವು ಮತ್ತೆ ಬೇರೆಯವ್ರು ಅನ್ಕೊಂತಾರೆ ಗೊತ್ತಾ, ಫವೇಲಾ ಅಂದ್ರೆ ಬರೀ ಬಡವರೇ ಇರ್ತಾರೆ. ಅಫ್ಕೋರ್ಸ್ 80% ಬಡವರೇ ಇರ್ತಾರೆ ಕಿರಣ. ನಾವ್ ಅನ್ಕೋತೀವಿ ಇಲ್ಲೇನು ಮಜಾ ಮಾಡಲ್ಲ ಜೀವನ ಅಂತ. ಹೆಂಗ್ ಮಜಾ ಮಾಡ್ತಾರೆ ಗೊತ್ತಾ ಇವರಂತೂ. ಪಾರ್ಟಿ ಆಗಿರ್ಬೋದು, ಪ್ಲೇಯಿಂಗ್ ಆಗಿರ್ಬೋದು, ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ. ನಾವು ಈ ಸ್ಲಮ್ಮಲ್ಲಿ ಒಂದು ಫುಟ್ಬಾಲ್ ನೋಡೋಕ್ಕೂ ಕೂಡ ಹೋಗ್ತಿದ್ದೀವಿ ಗುರು. ಅಷ್ಟು ಚೆನ್ನಾಗಿ ಫುಟ್ಬಾಲ್ ಕೂಡ ಆಡ್ತಾರೆ ಇಲ್ಲಿ. ಯಾಕಂದರೆ ಇವರು ಜೀವನಾಳನೇ ಫುಟ್ಬಾಲು. ಏನು ಬೇಕಾದ್ರೂ ಬಿದ್ದಿಟ್ಬಿಡ್ತಾರೆ. ಫುಟ್ಬಾಲ್ ಅಂತೂ ಬಿಟ್ಟಿರಲ್ಲ ಇವರು. ಚಿಕ್ಕ ಗ್ರೌಂಡು, ಅದು ಫವೇಲಾ ಮೇಲ್ಗಡೆ ಮಾಡ್ಕೊಂಡವ್ರೆ. ಚೆನ್ನಾಗಿದೆ. ಓಯ್ Nicolas, sai de frente dela. Nicolas, vai pra trás, Nicolas. Atrás. Ai, tá todo mundo sério? Vambora, isso aí. Aí, Caralho, pânico. Aí, levantou. Rocinha! ಚಿಕ್ಕ ಮಕ್ಕಳು ನಮ್ಮ ಇಂಡಿಯನ್ಸ್ ಥರ ಕಾಣಲ್ಲ ಚಿಕ್ಕ ಮಕ್ಕಳು. ಸ್ವಲ್ಪ ನಮ್ಮ ಅಕ್ಕದ ಇದು ಅಕ್ಕ ಹೆಂಗೆ ಕೂತ್ಕೊಂಡ್ಬಿಟ್ರು. ಸೊ ಎಲ್ಲಾನು ಕರ್ಕೊಂಡ್ಬರ್ತಾರೆ. ಫುಟ್ಬಾಲ್ ಸ್ಟೇಡಿಯಂ. ಹಾಯ್ ಹಾಯ್ ನಿಕೋಲಸ್. ವೇರ್ ಇಸ್ ನಿಕೋಲಸ್? Where is Nicholas? Nicholas is a very smart person. Hi. Hola. Hola amigo. Actually ನೋಡಿ ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಅಂತ. Do you speak English? English, you speak No, English? Portuguese. Portuguese. Hola. Bon dia. Bonjour. Okay, enjoy, You speak guys. French? All the best, okay? Enjoy. Bye Nicholas.
This Water. one they're gonna use to buy water and food to the children. But Oh, that's they very save nice. the money. They save the money Okay. right here, right there. Look. ಓಕೆ they save the money here. ಓಕೆ ಸ್ವಲ್ಪ ಡೊನೇಷನ್ ಅಂತ ಸ್ವಲ್ಪ ದುಡ್ಡು ಕೊಟ್ವಿ. You can and you put the money right here. And it's ಓಕೆ okay. ವೆರಿ ನೈಸ್ ಗುಡ್ ಯಾ ಅಟ್ಲೀಸ್ಟ್ ನಾಟ್ ವೇಸ್ಟ್ ಆಗ್ತಾರ. ನಾವು ಬಂದು ಸ್ವಲ್ಪ ದುಡ್ಡು ಕೊಟ್ವಿ, ಅದಕ್ಕೆ ಹೇಳಿದ್ರೆ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಅವರು. ನೀರಿಗೆ ಅಂತ ಯೂಸ್ ಮಾಡೋದು ಮಕ್ಕಳಿಗೆ ನೀರಿಗೆ ಮತ್ತೆ ಸ್ವಲ್ಪ ಊಟ ಕೊಡ್ತಾರಂತೆ ಎಂಡ್ ಆಫ್ ದಿ ಡೇ. ಸಕ್ಕದಾಗ ಆಡ್ತಾರೆ ಚಿನ್ನು, ಚಿಕ್ಕ ಹುಡುಗರು ನೀನು ಜಾಯ್ನ್ ಆಗ್ತೀವ್ರನ್ನ ಪಕ್ಕ ಬೀಳಿಸ್ಬಿಡ್ತಾರೆ. ನೋಡ್ಕೋಣ ಇವ್ರು ಗೈಡ್, ಇವರು ಕೋಚು. ಡ್ರೈನೇಜ್ ನೀರು ಏನ್ ನೀರು ಎಲ್ಲ ಹರ್ಕೊಂಡ್ ಬರ್ತವೆ. ಇವರು ಫಸ್ಟ್ ತಲೆಯಿಂದ ಮೈ ಕೆಳಗೆ ತಗ ನೀರು ಹಾಕೋಬೇಕು ನಾನು. ಎಷ್ಟೊಂದ್ ಸರಿ ಕಕ್ಕ ನೀರು ಬಿತ್ತು ಸುಮ್ಮನೆ ಇರ್ಕೇಣ ನೀನು, ಅಪ್ಪಯ್ಯ. ಹಂಗೆ ಓಡಾಡ್ತಾ ಇದ್ದೆ. ಯಾರ್ಯಾರು ಕಕ್ಕ ನೀರು ಬಿತ್ತೋ ನೀನ್ ಬೈ ಮೇಲೆ ಚಿನ್ನು. ಏನ್ ಮಾಡಕ್ಕಾಗತ್ತಪ್ಪ, ತೋರಿಸ್ಲೇಬೇಕಾ? ಕಾಲು ಹುಡುಕ್ತು. Quer mandar pra cima? Quer mandar pra cima? ಹಲೋ Quer mandar? Vou perguntar pra eles. So guys, would you like to see? Keep it away free. Would you like to see this girl dancing in change of some money? Very good. Yeah, we're tired. Yeah. All right. ಸಾರಿ Sorry. Pakita. Sorry. Valeu. Olha, me dá esse vídeo da ಕೊಡ್ಬೋದಾಗಿತ್ತು ಚಿನ್ನು, ಪಾಪ ಕೊಡ್ಬೋದಾಗಿತ್ತು. She wants my $20. She wants the house and they go following the ಇಲ್ಲಿ cable. ನೋಡಿ, ಇಲ್ಲಿ ಕೇಬಲ್ ಇದೆ. ಇಲ್ಲಿ ಅಕಸ್ಮಾತ್ ಯಾವ್ದಾರ ಒಂದು ಕೆಟ್ಟೋದ್ರೆ ಹೆಂಗ್ ಕಂಡು ಹಿಡಿತಾರೆ ಯಾರ್ದು ಏನಾಯ್ತು ಅಂತ. ಲೈಟ್ ಬೇರೆ ಹಾಕೊಂಡಿದ್ದಾರೆ. ಸಖತ್ತಾಗಿದೆ ಮಾತ್ರ. ಭಯಾನಕ ಗುರು. ಏನಾದ್ರು ಅದೇ ಗೊತ್ತೇ ಆಗಲ್ಲ. ಸಮಥಿಂಗ್ ಹ್ಯಾಪನ್ಸ್, ನೋಬಡಿ ನೋಸ್ ವಾಟ್ ಹ್ಯಾಪನ್ಸ್. If you what? Something is broken, nobody knows. They must came in the house and following the cable. Wow. To find. Because if they don't do it, it's impossible. Very patience job they need to do. Yeah. Very patient. How much the people earn here monthly? Monthly, how much they can earn? How many foreigners? I know how much. I mean, if they work, right? They work. Money. They go for a job. How much they earn per month? The salary. The minimum salary Yeah. in Brazil it's 1,600 in Here in Brazil. in favela they earn so much. The minimum it's 1,600 in So reais. here in favela everyone earns 1,600. No, exactly. The people have the minimum it's 1,600 and the people they can earn more. Okay. 1600 ಅಂದ್ರೆ ಎಷ್ಟಾಯ್ತು? How much USD? 1,600. How much USD? In dollars? Yeah. In dollars it's dollars 1 real it's $1 it's 5 reals. Okay. Okay? Yeah. I think it's $300. $300 30,000. ಪರವಾಗಿಲ್ಲ. 320. ಓಕೆ, 25ರಿಂದ 30,000 ಹೊಡೆದು ದುಡಿತಾರೆ ಎಲ್ಲರೂ ಒಂದು ತಿಂಗಳಿಗೆ. ಇಲ್ಲಿ ಎಲ್ಲರೂ ದುಡಿಯಲ್ಲ, ಕಷ್ಟಪಟ್ಟು ಕೆಲಸ ಪಡೋರು ಮಿನಿಮಮ್ ಅಷ್ಟು ದುಡಿತಾರಂತೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ. ಆರಾಮಾಗಿ ಪಾರ್ಟಿ ಮಾಡ್ಕೊಂಡು ಅರ್ಥ ಇಲ್ಲ ಗೊತ್ತಾ ಅವರಲ್ಲಿ. ಏನ್ ತಲೆನೇ ಕೆಡ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ನೋಡು. ಒಟ್ಟು ಏನ್ ಮಾಡ್ತಾರ ಅವರು, ಮೈಯೆಲ್ಲ ಮಳ್ಕೊಂಡ್ಬಿಟ್ರು. Hey, the guys want to sell this for you. ನೋ ಥ್ಯಾಂಕ್ ಯು. Like ice cream. I will not do it that one. Thank you. Let's go. Yeah. ಕ್ಯಾಮ್ರಾ ಬೇಡ ಬಂದೇಳಿ ಕ್ಯಾಮ್ರಾ. ಇಲ್ಲಿ ಫುಲ್ಲು ಆವಾಗ 2019ರಲ್ಲಿ 17ರಲ್ಲಿ ಗ್ಯಾಂಗ್ ವಾರ್ ಆಗಿತ್ತು. ಇದೇ ರೋಡಲ್ಲಿ ಪೊಲೀಸವರೆಲ್ಲ ಬಂದು ಎಷ್ಟೋ ನೂರಾರು ಗ್ಯಾಂಗ್ಸ್ಟರ್ಗಳು ಸತ್ತೋಗಿದ್ರಂತೆ ಈ ರೋಡಲ್ಲಿ, ಇದೇ ರೋಡಲ್ಲಿ. ಹಿಂದೆ ನಿಂತ್ಕೊಳ್ಬೇಕು ಇವತ್ತು. Já se esforçando pra falar português, hein? India. I just want to say like how are you and how is the life here? I'm just want to ask you. Ok. Ela tá perguntando como vai você e como é a vida aqui. Muito tranquilo, graças a Deus. tranquilo, Muito bem, ok. eu gosto muito daqui. Não, You have como é kids? muito. Oi? Tu tem crianças? Tem só 7. Sete crianças ou 7 anos? We have seven children. Oh. 7 children. ನಾನು ಇವ್ರು ಏನು ಹೇಳ್ಕೊಂಡು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಇವ್ರು ಬರೀ ಟೀಚರ್ ಅಂದರೆ ಬರೀ ಪಾಠ ಹೇಳ್ಕೊಡೋದು ಅಷ್ಟೇ ಅಲ್ಲ. ನೋಡಿ ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಕಟಿಂಗ್ ಮಾಡೋದ್ರೆ ಹೇಳ್ಕೊಡ್ತಾರೆ. ಕೆಲಸ ಅಲ್ವಾ ಅಲ್ಲಿ ಆ್ಯಕ್ಚುಲಿ ಅದನ್ನ. ಮತ್ತೆ 7 ಜನ ಮಕ್ಕಳಿದ್ದಾರೆ ಅಂತ ಇವ್ರಿಗೆ. ಮ್ಯಾಕ್ಸ್ I want to ask him, all the 7 children are in favela or the outside?
The students? No, his his sons, children. His children live here with him. And doesn't he feel any dangerous things because of they want to give money for the gangs or something like No. that? Okay. Okay? Okay. Yeah. Thank you. Obrigado. Obrigado. Yeah, obrigado. Também com os professores. Professor. He's one of the teachers. Oh, Okay? nice. Oh, okay, nice. Of the social project. How do you say nice to meet you in Portuguese? Prazer em conhecê-lo. 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 We are happy to be here. Estou muito feliz por estar aqui. And people are very nice and welcoming here. We liked it here. As Yeah. pessoas aqui são muito receptivas, então. Thank you. Thank you. Isso. Ah, Jesus. Jesus. Familia. O homem sem Jesus e família é um homem sem vida. One man without Jesus Christ and without family, it's a man without life. Oh, okay. Do you ask him like, does he know about Hindus? I mean, we are Hindu. We are Indians. Yeah. I'm gonna ask him. Yeah. Sabe alguma coisa sobre a religião hindu? Não. No. We are Hindu. Hindu. Não, estão falando que a religião deles é hindu. From India. From India. Mas eu vou procurar saber, eu não He's conheço. gonna look for to know. Yeah. Yeah. Thank you. He's talking, the media, the TV, Yeah. they show the bad sides ever because it's what give media, what give views. That's what. And we show for you the reality. The bad Exactly. things and the very, very good things together. Thank you. Thank you. Thank you, my once friend. again. Thank you. So thank you. ಫವೆಲಾದು ಜೀವನನೇ ಒಂಥರ ಗುರು ಇಲ್ಲಿನವ್ರದ್ದು ನಮ್ಮ ಟಿಪಿಕಲ್ಲಿ ನಮ್ಮ ಸ್ಲಮ್ಗಳಲ್ಲಿ ಹೆಂಗಿರ್ತಾವಲ್ಲೋ ಹಂಗಿರ್ತಾವೆ ಇವೆಲ್ಲ Right here we have the first church of the favela. Oh, And church. it's a Catholic church. ಓಕೆ Okay. And this church, it's like this favela, have more than 100 years. And in the beginning, this church helped to bring water, clean water, and electricity to this favela. ಓಕೆ Okay. It ನೋಡಿದ್ರ was very important to the favela. ಓಕೆ ಏನ್ ಗೊತ್ತಾ ಅವ್ರಿಗೆ ಏನಂತಕ್ಕೆ ಅಷ್ಟೊಂದು ಕೋರ್ ಕ್ರಿಶ್ಚಿಯಾನಿಟಿ ಕಂಟ್ರಿ ಅಂತ ಹೇಳ್ತೀನಿ ಅಂದ್ರೆ ಈ ಕ್ರಿಶ್ಚಿಯನ್ಸ್ ಅವ್ರು ಏನ್ ಮಾಡ್ತಾರೆ ಮಿಷನರೀಸ್ ಬಂದಾಗ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಫಸ್ಟ್ ಚರ್ಚ್ ಅಂತೆ ಫವೇಲಾಗೆ ಎಲ್ಲ ನೀರು ತಗೊಂಬಂದಿದೆ ಎಲೆಕ್ಟ್ರಿಸಿಟಿ ತಗೊಂಬಂದು ಇದೇ ಚರ್ಚ್ ಅಂತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾರೆ. ಮತ್ತೆ ಅಷ್ಟನ್ನ ಕೋರ್ ಆಗಿ ಅವ್ರು ನೋಡಿದ್ರೆ ಟ್ಯಾಟೂ ಅವ್ರು ಹೆಂಗ್ ಬರ್ಸ್ಕೊಂಡಿರುತ್ತೆ ಜೀಸಸ್ ಇಸ್ ಲೈಫ್ ತರ ಅಂತ ಅವ್ರಿಗೆ. ಸೊ ಪಕ್ಕಾ Christians. ಪಕ್ಕಾ ಕ್ರಿಶ್ಚಿಯನ್ ಕಂಟ್ರಿ ಇದು. Yeah. Right here we have a place to the people Oh, clean but, to wash the clothes. ಲಾಂಡ್ರಿ. Laundry, washing machine Laundromat, ಅಂಗಡಿ. yes. It's 50 reals to wash and more 50 to remove the water. ಓಕೆ 250 ರೂಪಾಯಿ ಬಟ್ಟೆ ಒಗೆಯಕ್ಕೆ ಒಂದ್ಸರಿ. ಓಹೋ ಓಕೆ. ಯಾರ ಹತ್ರ ಮಿಷಿನ್ ಇಲ್ಲ ಅವ್ರು ಇಲ್ಲಿ ಬಂದು ಬಟ್ಟೆ ಒಗ್ಕೊಂಡು ಹೋಗ್ತಾರೆ ವಾಷಿಂಗ್ ಮಿಷಿನ್ ಸೆಂಟ್ರು. ಇನ್ನು ಎಷ್ಟು ದೂರ ಎಷ್ಟು ಅಲ್ಲಿ ಟೇಬಲ್ಸ್ Keep it away, keep it away free. ಅಲ್ಲಿ ನೋಡ್ತೀರ ಅಲ್ಲಿ ಮೇಲ್ಗಡೆ ನಡ್ಕೊಂಡು ಹೋಗೋದು ಅಲ್ವಾ. ದುಡ್ಡಿರೋರು ಬೈಕಲ್ಲಿ ಹೋಗ್ತಾರೆ, ದುಡ್ಡಿಲ್ದಿರೋರು ನಡ್ಕೊಂಡು ಹೋಗ್ತಾರಂತೆ. ಆ್ಯಕ್ಚುಲಿ ಬಸ್ಗಳು ಇದೆ, ಬಸ್ಗಳು ಮೇಲ್ಗಡೆ ಹೋಗ್ತವೆ. ಗೌರ್ಮೆಂಟ್ ಬಸ್ಗಳಲ್ಲ, ಪ್ರೈವೇಟ್ ಬಸ್ಗಳು. ಬೈಕಲ್ಲಿ ಹೋಗೋದು 5 ರಿಯಾಲು ಮೇಲ್ಗಡೆ ಹೋಗೋಕ್ಕೆ, ಬಸ್ಸಲ್ಲಿ 2 ರಿಯಾಲ್ ಅಂತೆ. ಕೆಲವ್ರಿಗೆ ಅದಕ್ಕೂ ದುಡ್ಡಿರಲ್ವಂತೆ ಇಲ್ಲಿ. ಅವರೆಲ್ಲ ಏನು ಮಾಡ್ತಾರೆ, ಬೈಕು ಬಸ್ ಇಲ್ದಿರೋರು ನಡ್ಕೊಂಡು ಹೋಗ್ತಾರೆ ಫುಲ್ಲು ಮೇಲ್ಗಡೆಗೆ. Brazil, yeah. Welcome to Brazil, yeah. Oh, you saw it. Walaikum salam. But no, we say namaskara. 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 India. Yeah. India. Be my guest. Thank you very much. You are from Brazil? Yeah, Ah, nice. I'm a tourist. I know, I can see you. From UK? You from UK? Belgium. Belgium, nice. Yeah. Enjoy Brazil. Yeah, cheers. Bye. ಫೈನಲ್ ಆಗಿ ಫವೇಲಾಯಿಂದ ಕೆಳಗಡೆ ಬಂದ್ವಿ ನಾವು. ಆಕ್ಚುಲಿ ನಾವ್ ಏನ್ ಮಾಡಿದ್ವಿ ಗೊತ್ತಾ, ಹಾ. ಟಾಪ್ ಹೋಗ್ಬಿಟ್ವಿ ಫಸ್ಟ್, ಹಾ. ಆಮೇಲೆ ಒಂದೊಂದೇ ನೋಡ್ಕೊಂತ ಫವೇಲನೆಲ್ಲ ಇಟ್ಕೊಂಡ್ ಬಂದ್ವಿ. ಫುಲ್ಲು ವೈಬು. ಕೆಳಗಡೆ ಬಂದರೆ ಒಂದು ಜನಗಳು ಇಲ್ಲಿ ಪಾರ್ಟಿ ಮಾಡೋಕ್ಕೆ ಬರ್ತಾರೆ ಮೇಲ್ಗಡೆಯಿಂದ. ಮೇಲ್ಗಡೆನೂ ಹೆವಿ ಪಾರ್ಟಿಗಳು ನಡೀತವೆ, ಕೆಳಗಡೆ ಇನ್ನೂ ಪಾರ್ಟಿಗಳು ಕುಡ್ಕೊಂಡು ತಿನ್ಕೊಂಡು. ಆಮೇಲೆ ಇಲ್ಲಿ ಫವೇಲ ಅವರೆಲ್ಲ ಕೆಲ್ಸಕ್ಕೆ ಹೋಗಿರೋರೆಲ್ಲ ಬಂದ್ಬಿಟ್ಟು ಇಲ್ಲಿ ಬೈಕ್ ತೊಗೊಂಡು ಇಲ್ಲಿಂದ ಮೇಲ್ಗಡೆ ಹೋಗ್ತಾರೆ. 5 ಅವರ್ ಶೂಟ್ ಮಾಡಿರೋದು ವಿಡಿಯೋ ಫುಲ್ ಊಸ್ಟಾ. ನೀವ್ ಹೇಳಿ ಯಪ್ಪಾ. ಊಷ್ಟ ಫ್ರೆಶ್ ಅಂತ ನೀವ್ ಹೇಳ್ಬೇಕು, ನಾನು ಏನು ಹೇಳಲ್ಲ. ಫುಲ್ ಟಯರ್ಡ್. ಆರ್ ಯು ಟಯರ್ಡ್? No, I do it every day. ಇವ್ರ ಕೆಲ್ಸ ಗುರು ಇದು. ಆಕ್ಚುಲಿ ಹೌದು, ತುಂಬಾನೇ ಯಾ
Yeah, if I drink water, it's all right. All right. Yeah. For us, we need rest. Water, sometimes caipirinha, and I can walk all the favela. Because for us, right, we will be thinking and we will be always talking. For us, we will be thinking and we will be talking. It takes more energy when we are doing the video. More energy because we can't show Yeah. simply. We have to explain what you told to me, process and explain to And we our also need to think, right, what kind of video is gonna come here? Is it good or not? It's always thinking. Thinking, the mind is thinking. When your body stops, your mind is Yes. working. exactly. ಸೊ ಫುಲ್ ಊಸ್ಟ್ ಆಗಿದ್ದೀವಿ ಇಬ್ರು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 3:30 ಇವಾಗ ಟೈಮು. ಎಷ್ಟು ಸ್ಲಮ್ಮಲ್ಲಿ ಆ ಕೊಚ್ಚೆ ಮೋರಿಲಿ ಆ ಗ್ಯಾಂಗ್ಸ್ಟರ್ಸ್ ಜೊತೆ ಎಲ್ಲರ ಜೊತೆ. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಸುಮ್ಮನೆ ಹೋಗಿ ಮೇಲ್ಗಡೆ ಬರೋದು ಅಂತ. ನಮ್ಗೆ ಆ ಥರ ಇದು ಮೀನ್ಸ್ ಹಂಗೆ ತೋರಿಸ್ತಾರೆ ಎಲ್ಲರೂ, ಬಟ್ ಆ ಥರ ಇಲ್ಲ. ಅದು ಫವೆಲಾನ ಇಷ್ಟೋ ತನಕ ಮೇಲ್ಗಡೆಯಿಂದ ನೋಡ್ತಾ ಇದ್ರಿ, ಇವಾಗ ಕೆಳಗಡೆಯಿಂದ ನೋಡಿ ಹೆಂಗಿದೆ ಅಂತ. ನಾವು ಚಿನ್ನು ಅಲ್ಲೆಲ್ಲೋ ಮೇಲ್ಗಡೆ ಟಾಪಲ್ಲಿ ಇದ್ವಿ. ಅಲ್ಲಿ ಅದು ಕಾಣಿಸ್ತಾ ಇತ್ತು ಹಾ. ಆ ಬೆಟ್ಟ. ಎಲ್ಲ ಒಂದು ಕಡೆ ಫ್ಲ್ಯಾಗ್ ಇತ್ತು, ಅಲ್ಲೆಲ್ಲೋ ಇದ್ವಿ. ಎಷ್ಟು